ಬೆಲ್ಟ್ ಇರ್ಲಿ ಹೀಗೆ ಎಲ್ಲರ ಹತ್ರ ಇದೆಯಾ? ಬೆಲ್ಟ್ ಇದೆಯಾ? ಇಲ್ಲ. ಓಕೆ, ಬೆಲ್ಟ್ ಇಲ್ಲ. ಹ್ಯಾಂಡ್ ಕ್ಲಾತ್ ಇದೆಯಾ? ಕರ್ಚಿಫ್ ಟೈಪ್ ಇದೆಯಾ? ಓಕೆ, ಇರೋರು ಜೊತೆಲಿ ಇಟ್ಕೊಳ್ಳಿ. ಇಲ್ಲ ಅಂತವರು ತೊಂದರೆ ಇಲ್ಲ. ಸಮ್ಟೈಮ್ಸ್ ಬೇಕು ಅಂದ್ರೆ ಇವನ್ ಶಾರ್ಟ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಇರ್ಲಿ, ಬಟ್ ವಿ ನೀಡ್ ಬೆಲ್ಟ್ ಇವತ್ತು. ಅಂಡ್ ಮೈಸೂರಿನವ್ರಿಗೆ ಸೆಕೆಂಡ್ ಸೆಷನ್, ಟ್ರಯಲ್ ಸೆಷನ್ ಮುಗಿಸಿದಿರಿ. ಹಾರ್ಟ್ಲಿ ವೆಲ್ಕಮ್. ಶಿವಮೊಗ್ಗದವರು ಗೋಯಿಂಗ್ ಆನ್ ವೆಲ್. ಅಂಡ್ ತುಮಕೂರು ಬೆಟಾಲಿಯನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದ್ದಾರೆ, ನಿಮಗೆ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಗುಡ್. ಓಕೆ, ಶೆಲ್ ವಿ ಸ್ಟಾರ್ಟ್ ಲೆಸನ್? ರೆಡಿ? ಕೇಳಿಸ್ತಾ ಇದೆಯಾ? 12th ಬೆಟಾಲಿಯನ್ಗೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಶಿವಮೊಗ್ಗ ಫುಲ್ ಜೋಶಲ್ಲಿ ಕೊಡ್ತಾ ಇದ್ದಾರೆ. 12th ಅಲ್ಲಿ ಕೇಳಿಸ್ತಾ ಇದೆಯಾ? ಯಾಕೆ ಸ್ವಲ್ಪ ಡಲ್ ಆಗಿದ್ದೀರಾ? ಐ ನೋ ಆಲ್ ಆರ್ ಟಯರ್ಡ್. ಓಕೆ, ಮೈಸೂರಿಗೆ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಸೂಪರ್. ಓಕೆ, ಪಿತೃನ್ ಸುಖಾಸನ, ಅಡಪ್ ಚಿನ್ಮುದ್ರ. Close your eyes. Focus on breathe. Breathe in. Breathe out. Breathe in. Breathe out. Breathe in. Breathe out. Breathe in. Breathe out. ದೀರ್ಘವಾಗಿ ಶ್ವಾಸ ತಗೊಳ್ಳಿ ಒಂದ್ಸಲ. Breathe out from the mouth. ಎರಡೂ ಹಸ್ತಗಳನ್ನು ಜೋಡಿಸಿ. ಓಂಕಾರ. Breathe in. Shreem Reem Hum Sam. Om Shreem Reem Hum Sam. Om Shreem Reem Hum Sam. Please rub your palm. Rub. ಎರಡು ಹಸ್ತಗಳನ್ನು ಉಜ್ಜಿ, ಹೀಗೆ ಉಜ್ಜಿ. ರೈಟ್ ಪ್ಲೇಸ್ ಆನ್ ಯುವರ್ ಐಸ್. ಕಣ್ಗಳ ಮೇಲೆ ಇಡಿ, ಮುಖದ ಮೇಲೆ ಇಡು. ಬ್ರೀತ್ ಒಳಗೆ ತಗೊಳ್ಳಿ. ಸ್ಲೋಲಿ ಬ್ರೀತ್ ಔಟ್. ಬ್ರಿಂಗ್ ದ ಹ್ಯಾಂಡ್ ಡೌನ್. ಶಿವಮೊಗ್ಗದವ್ರು ಈ ಕಡೆ ಅಟೆನ್ಷನ್. ಮಧ್ಯದಲ್ಲಿರೋರು ಹಸ್ತ ನೋಡಿ, ಹಸ್ತ ನೋಡಿ, ಹಸ್ತ ನೋಡಿ. ಮುಂದೆ ಬಾಗಿ ನಮಸ್ತೆ ಅಂತ ಹೇಳಿ. ನಿಮ್ಮ ಎಡಭಾಗದ ಸಹಪಾಠಿಗೆ, ಬಲಭಾಗದ ಸಹಪಾಠಿಗೆ ನಮಸ್ಕಾರವನ್ನ ವಿನಿಮಯ ಮಾಡಿ. ಓಕೆ, ಸೊ ಇವಾಗ ಇದು ರೆಕಾರ್ಡಿಂಗ್ ಇರೋದ್ರಿಂದ ಫೇಸ್ಬುಕ್ ನಲ್ಲಿ, ಸೊ ನಿಮ್ಮ ಆಫೀಸರ್ಸ್ ಅಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಹಾಗಾಗಿ ಚೆನ್ನಾಗಿ. ಸೊ ತುಮಕೂರು ಅವ್ರಿಗೆ ನಾನು ಜಾಸ್ತಿ ಪ್ರೆಷರ್ ಏನು ಕೊಡಲ್ಲ, ಬಟ್ ಆದ್ರೂ ನಿಮ್ಗೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಇನ್ವಾಲ್ವ್ಮೆಂಟ್ ಕೊಡಿ. ಓಕೆ, ಎಲ್ಲ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅಂತ ನನ್ಗೆ ಫೀಲ್ ಆಗತ್ತೆ. ಓಕೆ, ಎಲ್ಲರೂ ನೇರ ಹೀಗೆ ಮಲ್ಗ್ಬಿಡಿ, ಆರಾಮಾಗಿ ಮಲ್ಗ್ಬಿಡಿ. ಓಕೆ,
ಈಗ ನಿಮ್ಮ ಇಡೀ ಶರೀರವನ್ನ ಮತ್ತೆ ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ ಹಾಗೆ ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ರೋಲ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 ಚೆನ್ನಾಗಿ ರೋಲ್ ಮಾಡಿ. 19 20 ಗುಡ್. ಹಾಗೆ ಬಲಭಾಗದಿಂದ ತಿರುಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. 4 ಹೆಡ್, ಓಕೆ. ತಲೆಯನ್ನ ನೆಲದ ಮೇಲೆ ಇಟ್ಕೊಂಡು ಕೈಯನ್ನ ನಿಮ್ಮ ಮುಖ ಅಂದ್ರೆ ಗಲ್ಲ ಮತ್ತು ಶೋಲ್ಡರ್ ಮಧ್ಯ ಇಟ್ಕೊಳ್ಳಿ. ಟೋಸ್ ಟಿಪ್ ಅಪ್ ಮಾಡಿ ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ರೋಲ್ ಮಾಡಿದ್ದೀನಿ. 1 2 3 4 5 6 7 8. ಸುಮ್ಮನೆ ಹೀಗೆ ತುಂಬಾ ಏನು ಹೋಗೋದು ಬೇಡ, ಬರೀ ಹೊಟ್ಟೆ ರೋಲ್ ಆಗಲಿ, ಹೊಟ್ಟೆಗೆ ಮಸಾಜ್ ಆಗಲಿ. 8 9 ಆಹಾರ ಎಲ್ಲ ತಗೊಂಡಿರ್ತೀರಲ್ಲ ಅದೆಲ್ಲ ಸಡಿಲ ಆಗಲಿ. 9 10 11 12 13 14 15 16 17 18 19 20. ಓಕೆ. ಬಲಭಾಗ ತಿರ್ಕೊಳ್ಳಿ, ರೈಟ್ ಸೈಡ್ ತಿರುಗಿ ಮೇಲ್ ಬನ್ನಿ. ಈಗ ಹೀಗೆ ಬಟರ್ಫ್ಲೈ ಹೀಗೆ ಕುತ್ಕೊಳ್ಳಿ, ಹೀಗೆ ಕುತ್ಕೊಳ್ಳಿ. ಬೆರಳಲ್ಲಿ ಕೈಯಲ್ಲಿ ಹೀಗೆ ಬೆರಳನ್ನ ಹೇಗೆ ಇಟ್ಕೊಳ್ಳಿ. ಓಕೆ. ಇಟ್ಕೊಂಡಾದ್ಮೇಲೆ ಬ್ಯಾಕ್ ಅನ್ನು ನೋಡಿ, ಹಂಚ್ ಮಾಡಿ ಹೀಗೆ ನೋಡಿ. 1 2 3. ಓಕೆ. ಸ್ಟಾರ್ಟ್. 1 2 3 4 5 6 7 8. ಲಾಸ್ಟ್ ಅಲ್ಲಿ ಮಾಡಿ 12 9 10. ಆಪೋಸಿಟ್. 1 2 3 4 5 6 7 8 9 10. ಈ ಕಾಲು ಸ್ವಲ್ಪ ಇನ್ನು ದೂರ ಇಟ್ಕೊಳ್ಳಿ, ಹೀಗೆ ಕೈ ಮೇಲೆ ಇಟ್ಕೊಳ್ಳಿ. ಹಿಪ್ಪಲ್ಲಿ ವಾಕ್ ಮಾಡಿ. ನಿಮ್ಮ ಹೀಲು ಹಿಪ್ಪಿಗೆ ಟಚ್ ಆಗೋವರೆಗೂ ವಾಕ್ ಮಾಡಿ. ಮತ್ತೆ ವಾಪಸ್ ಹೋಗಿ ವಾಕ್ ಆನ್ ಯುವರ್ ಹಿಪ್ಸ್. ಬಟೆಕ್ಸ್ ಅಲ್ಲಿ ವಾಕ್ ಮಾಡಿ. ಮತ್ತೆ ಹೋಗಿ ನೋಡಿ, ಕಾಲ್ ಹೀಗೆ ಬಟರ್ಫ್ಲೈ ಎಲ್ಲ ಇರಬೇಕು, ಹೀಗೆ ಇರಬೇಕು. ವಾಕ್ ಮಾಡ್ತಾ ಮುಂದೆ ಬನ್ನಿ. ಓಕೆ. ವಾಕ್ ಮಾಡ್ತಾ ಹಿಂದೆ ಹೋಗಿ. ಗೋ ಬ್ಯಾಕ್ ಗೋ ಬ್ಯಾಕ್. ನಾವು ಕಮ್ ಫ್ರಂಟ್ ಮಾಡಿ. ಹೀಗೆ ಸೈಡ್ ಬಟರ್ಫ್ಲೈ ಇರಲಿ. ಹಿಪ್ಪಲ್ಲಿ ವಾಕ್ ಮಾಡಬೇಕು. ಹಾಗೆ ಹಿಪ್ ಮಸಲ್ಸ್ ಎಲ್ಲ ಸಡಿಲ ಆಗಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು. ವೆರಿ ಗುಡ್. ಇನ್ನೊಂದು ರೋಲ್ ಮಾಡಿ. ಮುಂದಕ್ಕೆ ಹೋಗಿ 1 2 3 4 5 6 until you touch. Okay. 1 2 3 4 5 6 7 8 9 10. ಓಕೆ. ಕೈ ನಿಂತ್ಕೊಳ್ಳಿ. ಈಗ ಕಾಲು ಅಗಲ ಮಾಡಿ. ಎಸ್. ನೇರ ಕೂತ್ಕೊಳ್ಳಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ಬಿಡಿ. ಈಗ ಇಲ್ಲಿಂದ ನೋಡಿ, ಸಂಪೂರ್ಣವಾಗಿ 1 ಉಸಿರು ತಗೊಳ್ಳಿ, ಮತ್ತೆ ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಕಂಟಿನ್ಯೂ ಮಾಡಿ. 1 2 3 4. ಎಳ್ಕೋಬೇಕು, ಫುಲ್ ಎಳ್ಕೋಬೇಕು ಹೀಗೆ. 5 6 7 8 9
10. ಆಪೋಸಿಟ್ ಮಾಡಿ. 1 2 3. ಬ್ರೀತ್ ಔಟ್ ಮಾಡಿ ಚೆನ್ನಾಗಿ. 4 5 6 7 8 ಮಾಡಿ 9 10. ಓಕೆ, ಈಗ ಮಲಗಿಬಿಡಿ. ಕಾಲನ್ನ ಫೋಲ್ಡ್ ಮಾಡಿ. ಓಕೆ, ಕೈಯನ್ನ ದೇಹದ ಅಕ್ಕಪಕ್ಕ ಸ್ವಲ್ಪ ದೂರವಾಗಿ ಒಂದಿಷ್ಟು ಗ್ಯಾಪ್ ಅಲ್ಲಿ ಇಟ್ಕೊಳ್ಳಿ ಹೀಗೆ. ಓಕೆ, ಸೊ ಟ್ವಿಸ್ಟಿಂಗ್ ಅಲ್ಲ, ಸುಮ್ಮನೆ ಪಲ್ಟಿ ಮಾಡ್ಬೇಕು. ಹೀಗೆ ಎರಡು ನೀಸನ್ನ 1 ಹೇಳ್ದಂಗ ನೋಡಿ, ನಿಮ್ಮ ಕೈ ಮೇಲೆ ಹಾದೋಗ್ಲಿ, ರಿಸ್ಟ್ ಮೇಲೆ ನೋಡಿ. 1 ಹೀಗೆ ಬರ್ಬೇಕು ನೋಡಿ. 2 ಹೇಳ್ದಾಗ ಹೀಗೆ ನೆಲಕ್ಕೆ ಟಚ್ ಆಗ್ಬೇಕು. ಹೀಗೆ ಈ ಮಂಡಿ ಎರಡು ಜೊತೆಲೇ ಇರ್ಬೇಕು, ನೆಲಕ್ಕೆ ಟಚ್ ಆಗ್ಬೇಕು. ಭಾರ ಬಂದು ರಿಸ್ಟ್ ಮೇಲೆ ಇರ್ಬೇಕು. ಓಕೆ ನೋಡಿ, 1 ಲೆಫ್ಟ್ 2 ರೈಟ್, 1 ಲೆಫ್ಟ್ 2 ರೈಟ್. ಸರಿನಾ? ಸ್ಟಾರ್ಟ್ ಮಾಡಿ. 1 ಲೆಫ್ಟ್, ಕೌಂಟ್ ಪ್ರಕಾರನೇ ಹೋಗಿ. 2 ರೈಟ್, ಎಸ್. 3 ಲೆಫ್ಟ್, ಸೂಪರ್. 4 ಮಂಡಿ ಜೋಡಿಸಿ. 5 6 7 8 9 10 11. ಇನ್ನು ಮಂಡಿ ಜೋಡಿಸಿ. 12 13 14 15 16 17 18 19 20 ರೈಟ್ ಸೈಡ್ ಇರ್ತೀರಿ ಈಗ. ಓಕೆ, ಸೊ ಹೋಲ್ಡ್ ಮಾಡಿ, ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 4 5 6 7. ಹೋಲ್ಡ್ ಮಾಡಿ 12th ಅಲ್ಲಿ ಆಫೀಸರ್ ಹೋಲ್ಡ್ ಮಾಡಿ. ಎಸ್, 10. ಓಕೆ, ನೌ ಲೆಫ್ಟ್ ಸೈಡ್, ಗೋ ಟುವರ್ಡ್ಸ್ ದಿ ಲೆಫ್ಟ್. ಅಪ್ಪರ್ ಬಾಡಿ ಮಧ್ಯದಲ್ಲೇ ಇರಲಿ, ಶ್ವಾಸದ ಕಡೆ ಗಮನ ಹರಿಸಿ. 1 ಬ್ರೀತ್ ಇನ್, 2 3 4 5. ಹೋಲ್ಡ್ ಮಾಡಿ, ಮೂವ್ ಮಾಡಬೇಡಿ. 6 7 8 9 10. ಓಕೆ, ಗುಡ್. ಈಗ ಅಲ್ಲಿಂದ ವಾಪಸ್ ಮಧ್ಯಭಾಗಕ್ಕೆ ಬನ್ನಿ. ಮಧ್ಯಭಾಗದಲ್ಲೆಲ್ಲೂ ಬಟರ್ಫ್ಲೈ ಮಾಡ್ತೀವಿ. 1 2 3 4 5 6 7 8 9 10 11. ಚೆನ್ನಾಗಿ ಬಟರ್ಫ್ಲೈ ಮಾಡಿ. 11 12 13 14 15 16 17 18 19 20. ಬಟರ್ಫ್ಲೈ ಅಲ್ಲೇ. ಓಕೆ, ಎಡಕ್ಕೂ ಬಲಕ್ಕೂ ಮೂವ್ ಮಾಡಿ. ಲೋವರ್ ಬಾಡಿ ಫ್ರೀ ಮಾಡ್ಕೊಳ್ಳಿ. 1 2 3 4 5 6 7 8 9 10 11 12 13 14. ಬಟರ್ಫ್ಲೈ ಅಲ್ಲೇ ಇರಬೇಕು. 15 16 17 18 19 20. ಕಾಲ್ ನೀಡಿ, ಕಾಲ್ ಜೋಡಿಸಿ, ಕತ್ತು ನೇರ ಮಾಡಿ, ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಎರಡೂ ಕೈಯನ್ನ ಈಗ 1 ಅಪ್, ಉಸಿರು ತಗೊಳ್ದೆ ಎರಡೂ ಕೈ ಮೇಲೆ ತಗೊಳ್ಳಿ. ಒಂದ್ಸಲ ಈಜಿ, ಚೆನ್ನಾಗಿ ಈಜಿ ಸ್ಟ್ರೆಚ್ ಮಾಡಿ. ಓಕೆ, ಬ್ರೀತ್ ಔಟ್ ಮಾಡ್ತಾ ಕೈಯನ್ನ ಕೆಳಗಿಳಿಸಿ. ಕಂಟಿನ್ಯೂ ಮಾಡಿ. 1
2, 3, 4, 5, 6, 7, 8, 9, 10, 11. ಹಿಂದೆ ತಗೊಂಡಿದ್ದೀರಿ, ಇಲ್ಲೇ ಇಂಟರ್ಲಾಕ್ ಮಾಡಿ, ಅದರ್ವೈಸ್ ಹೀಗೆ ಎರಡು ಕೈ ನೋಡಿ ಇಂಟರ್ಲಾಕ್ ಮಾಡಿ ಹೀಗೆ ಇಟ್ಕೊಳ್ಳಿ, ಅಥವಾ ಪಾಮ್ ಅನ್ನ ಔಟ್ ಸೈಡ್ ಹೊರಭಾಗಕ್ಕೆ ಚಾಚ್ಕೊಳ್ಳಿ. ಓಕೆ, ಒನ್ ಹೆಡ್ ಅದರ ಲೆಫ್ಟ್, ಟೂ ಹೆಡ್ ಅದರ ರೈಟ್, ಸಂಪೂರ್ಣವಾದ ಅಪ್ ಟು ನಿಮ್ಮ ಚೆಸ್ಟ್ ಲೆವೆಲ್ಗೆ. ಓಕೆ, ಲೆಫ್ಟ್ ರೈಟ್. ಓಕೆ, ಸ್ಟಾರ್ಟ್ ಮಾಡಿ. 1, 2, 3, 4, ವೆರಿ ಗುಡ್. 5, 6, ಹೇಳ್ಬಾರ್ದು, ಮೇಲೆ ಹೇಳ್ಬಾರ್ದು, ನೋಡ್ಕೊಳ್ಳಿ. ಇಲ್ಲೇ ಸ್ವಲ್ಪ ಗ್ರೌಂಡ್ ಲೆವೆಲ್ ಅಲ್ಲೇ ಹೋಗ್ಬೇಕು, ಮೇಲೆ ಹೇಳೋದು ಬೇಡ. ಓಕೆ, ಗ್ರೌಂಡ್ ಲೆವೆಲ್ ಅಲ್ಲೇ ಹೋಗ್ಬೇಕು. ಓಕೆ, ಕಂಟಿನ್ಯೂ. 11, 12, 13, 14, 15, 16, 17, 18, 19, 20. ಓಕೆ, ಸೆಂಟರ್ ರಿಲ್ಯಾಕ್ಸ್. ಕಾಲ್ ಫೋಲ್ಡ್ ಮಾಡ್ಕೊಳ್ಳಿ, ಹೀಗೆ ಫೋಲ್ಡ್ ಮಾಡಿದ್ರಿ. ರೈಟ್ ಕೈ ಮೇಲ್ ತಗೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ, ಹಸ್ತ ಮೇಲ್ಭಾಗ ಚಾಚಿ ಹೀಗೆ. ಓಕೆ, ಇಲ್ಲೂ ಅಷ್ಟೇ, ಈಕ್ವಲ್ ಟು ಶೋಲ್ಡರ್. ಸುಮ್ಮನೆ ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಸ್ಟಾರ್ಟ್ ಮಾಡಿ. 1 ಲೆಫ್ಟ್, ನಾನು ಕೌಂಟ್ ಪ್ರಕಾರ ಮಾಡಿದ್ರೆ ನೀವು ಒಬ್ರಿಗೊಬ್ರು ಕ್ಲಾಶ್ ಆಗಲ್ಲ ಅಲ್ಲಿ. 1 ಲೆಫ್ಟ್, 2 ರೈಟ್ ಸೈಡ್, 3 ಲೆಫ್ಟ್ ಸೈಡ್, 4 ರೈಟ್ ಸೈಡ್, 5, 6, 7 ಲೆಫ್ಟ್, 8 ರೈಟ್ ಸೈಡ್, 9, 10, 11, 12, 13, 14, 15, come on, 16, 17, 18, ನೆಲಕ್ಕೆ ತಾಗಬೇಕು ಶೋಲ್ಡರ್. 20. ಓಕೆ, ಸೆಂಟರ್ ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್, ಸ್ಲೋಲಿ ಬ್ರೀತ್ ಔಟ್. ಇವಾಗ ನೋಡಿ, ನಮ್ಗೆ ಬೆಲ್ಟ್ ಬೇಕು. ಬೆಲ್ಟ್ ಅಲ್ಲಿ ಬೆಲ್ಟ್ ಮತ್ತು ಚೇರ್ ಇಂದ ಸಾಕಷ್ಟು ಸ್ಟ್ರೆಚಸ್ ಇರುತ್ತೆ ಅವೇ, ಮತ್ತು ಗೋಡೆ. ಬೆಲ್ಟ್, 2 ಬ್ರಿಕ್ಸ್, 1 ಚೇರು. ಓಕೆ, 1 ಚೇರು. ಓಕೆ, 2 ಬ್ರಿಕ್ಸ್. ಓಕೆ, ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ, ಇವಿದ್ರೆ ನಿಮ್ಗೆ ಯಾವ್ಯಾವ ತರ ರಿಕ್ವೈರ್ಮೆಂಟ್ ಬೇಕು, ಯಾರಿಗೆಲ್ಲ ಕಷ್ಟ ಆಗಿತ್ತು ಅವ್ರಿಗೆಲ್ಲ ಈಸಿಯಾಗಿ ಮಾಡೋ ತರ. ಈಗ ನಮ್ಮ ಲೆಸನ್ ಶುರುವಾಗ್ತಾ ಇದೆ. ನಮ್ಮ ಬೇಸಿಕ್ ಸ್ಥಿತಿ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಇಲ್ಲಿಂದ ಶುರು ಆಗುತ್ತೆ. ಈಗ ಇಲ್ಲಿ ನಿಲ್ಲಿಸ್ಬೇಕು ಲಾಂಗ್ ಟೈಮ್, ಆಯ್ತಾ? ನಮ್ಗೆ ಇವಾಗ ಏನಾಗತ್ತೆ, ಕಷ್ಟ ಆಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಬೆಲ್ಟ್ ಹಾಕ್ಬಿಟ್ಟು ಬೆಲ್ಟ್ ಅಲ್ಲಿ ಇದು ನಿಲ್ಲಿಸ್ಕೋತೀವಿ. ಇದು ನಮ್ಮ ಬೇಸಿಕ್ ಸ್ಥಿತಿ. ಕರ್ಚೀಫ್ ಇದ್ರೆ ಕರ್ಚೀಫ್ ಅಲ್ಲಿ ಯೂಸ್ ಮಾಡಿ, ಏನೇನಿದೆ ಟ್ರೈ ಮಾಡಿ. ಕೊನೆಗೆ ಯಾವುದು ಇಲ್ಲ ಅಂದ್ರೆ ಓಕೆ, ಸೊ ನೀವು ಇಫ್ ಯು ಆರ್ ಓಕೆ, ನಿಮ್ಗೆ ಬನಿಯನ್ ಇದೆ ಅಂದ್ರೆ ನೀವು ಶರ್ಟ್ ಅಲ್ಲೇ ತೆಗೆದು ಫೋಲ್ಡ್ ಮಾಡಿ ಇಟ್ಕೋಬಹುದು. ಸಮಥಿಂಗ್ ಯು ನೀಡ್. ಇಲ್ಲ ಏನು ಇಲ್ದೇನು ನಾನು ಮಾಡ್ತೀನಿ ಅಂದ್ರೆ ಹೀಗೆ ವಿತೌಟ್ ಬೆಲ್ಟ್ ನಿಲ್ಲಿಸ್ಕೋಬಹುದು. ಓಕೆ, ಗುಡ್. ಇವಾಗ ಓಕೆ, ಈಗ ಯಾರಿಗೂ ಬೆಲ್ಟ್ ಇಲ್ಲ ಅಲ್ವಾ, ನಾನು ಅದನ್ನ ಈಸಿ ಮಾಡ್ತೀನಿ ನೋಡಿ. ನನ್ನ ಹತ್ರನು ಬೆಲ್ಟ್ ಇಲ್ಲ ಅಂತ ಅನ್ಕೊಂಡ್ಬಿಡಿ. ಈಗ ಏನ್ ಮಾಡಿ, ಎಡಗಾಲನ್ನ ಸುಮ್ಮನೆ ಹೀಗೆ ಹಿಡಿದು ನಿಲ್ಸ್ಕೊಬಿಡಿ. ಹೀಗೆ ನೋಡಿ, ಕೈ ಸಪೋರ್ಟ್ ಹೀಗಿದ್ದು ನಿಲ್ಲಿಸ್ಕೊಳ್ಳಿ. ಎಲ್ಲದಕ್ಕೂ ನೀವು ಆಪ್ಷನ್ ಇರುತ್ತೆ, 2 ಕಾಲು ಇಲ್ಲೇ ಇರುತ್ತೆ. ಆದ್ರೆ ಎಡಗಾಲನ ಮಾತ್ರ ಟೈಟ್ ಆಗಿ ಹೀಗೆ ಹಿಡಿದಿಟ್ಕೊಳ್ತೀರಿ. ಎಡಗಾಲನ ಮೂವ್ ಮಾಡಬಾರ್ದು, ಬಲಗಾಲನ್ ಮಾತ್ರ ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್. ಓಕೆ,
ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ಬೇಡಿ. ಕಮಾನ್, ಕೈ ಹಿಡ್ಕೊಂಡ್ಬಿಡಿ. ಎರಡೂ ಕಾಲು ಇಲ್ಲೇ ಇರಬೇಕು, ಕಾಲು ಕೆಳಗಡೆ ಇಳಿಸೋ ಹಾಗೆ ಇಲ್ಲ. ಇದೇ ಬೇಸಿಕ್ ಸ್ಥಿತಿ. ಸ್ಟಾರ್ಟ್ ಮಾಡಿ. ಓಕೆ, ರೈಟ್ ಲೆಗ್ ಅಲ್ಲಿ 1 2 ಕಂಟಿನ್ಯೂಸ್ ಆಗಿ ಮಾಡಿ. 3 4 5 6 ನೇರ ಇಟ್ಕೊಳ್ಳಿ, ಎಡಗಾಲ್ ನೇರ ಇಟ್ಕೊಳ್ಳಿ. 7 8 9 ಉಸಿರು ಕೊಡ್ಬೇಕು. ನೀವು ಯಾರು ಬ್ರೀತ್ ಜೊತೆ ಪ್ರಾಕ್ಟೀಸ್ ಮಾಡ್ತಿರೋ, ಸುಮಾರು ಜನ ಕಿಡ್ನಿ ಇದೆ ಅಂತ ಕೊರಗ್ತಿರ್ತೀರಿ, ಬ್ಯಾಕ್ ಪೇನ್ ಇದೆ ಅಂತ ಕೊರಗ್ತಿರ್ತೀರಿ, ಬೇರೆ ಫ್ಯಾಟಿ ಲಿವರ್ ಇದೆ ಅಂತ ಕೊರಗ್ತಿರ್ತೀರಿ. ಶ್ವಾಸ ಕೊಡಿ. ಬ್ರೀತ್ ಇದ್ರೇನೆ ನಿಮ್ಗೆ ಅದೆಲ್ಲ ಹೀಲ್ ಆಗೋದು. ಯಾಕೆ ಯೋಗ ಇಸ್ ನಥಿಂಗ್ ಬಟ್ ಯರ್ ಬ್ರೀತ್ 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 ಬ್ರೀತ್. ಗುಡ್. 15 16 17 18 19 20. ಓಕೆ, ಈಗ ಎರಡೂ ಕಾಲು ಸೇರಿಸಿ ಇಲ್ಲೇ ಇಟ್ಕೋಬೇಕು. ಕೆಳಗಡೆ ಇಳಿಸೋಂಗಿಲ್ಲ, ನೆಲಕ್ಕೆ ಟಚ್ ಆಗೋ ಹಾಗೇ ಇಲ್ಲ. ನಮ್ಮ ಲೆಸನ್ ಮುಗಿಯೋವರೆಗೂ ಕಾಲನ್ನ ಕೆಳಗಡೆ ಇಳಿಸ್ಬಾರ್ದು. ಈಗ ಕಾಲ್ ಬೆರಳುಗಳು ನೇರವಾಗಿರ್ಲಿ, ಶ್ವಾಸದ ಕಡೆ ಗಮನ ಇರಲಿ, ತಲೆನೂ ಎತ್ತಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, ನಿಲ್ಲಿಸ್ಬೇಕು. 3 4 5. ಮತ್ತೆ ನಾನು ವಿತೌಟ್ ಹ್ಯಾಂಡ್ ಸಪೋರ್ಟ್ ನಿಲ್ಲಿಸ್ತೀನಿ ಅಂದ್ರೂ ಅದು ಬೇರೆ ಲೆಸನ್ ಆಯ್ತು. ಓಕೆ, ಇದು ವಿತ್ ಪ್ರಾಪ್ಸ್. ಈಗ ನಮ್ಮ ಹ್ಯಾಂಡೇ ನಮ್ಗೆ ಪ್ರಾಪ್ಸ್, ಹಂಗಾಗಿ ಹ್ಯಾಂಡಲ್ಲೇ ಇಟ್ಕೋಬೇಕು. ಓಕೆ, ಇವಾಗ ಏನ್ ಮಾಡಿ, ನಿಮ್ಮ ಬಲಗಾಲನ್ನ ಹಿಡ್ಕೊಂಡ್ಬಿಡಿ ಹೀಗೆ. ಮತ್ತೆ ನೀಯನ್ನ ಟೈಟ್ ಮಾಡಿ, ನೇರ ಮಾಡಿ. ಓಕೆ, ಈಗ ಎಡಗಾಲಿಂದ ಸ್ಟಾರ್ಟ್ ಮಾಡಿ. ಓಕೆ, 1 2 3 4 5 6. ಮೇಲ್ ಕಾಲು ಬರುವಾಗ ಉಸಿರು ತಗೊಳ್ಳಿ, ಕೆಳಗಡೆ ಬಿಡುವಾಗ ಉಸಿರು ಬಿಡಿ. 7 8 9 10 11 12 13 14. ನೀಟಾಯ್ತಿರ್ಲಿ. 15 16 17 18 19 20. ಗುಡ್. ಎರಡೂ ಕಾಲನ್ನ ಸೇರಿಸಿ ಹಿಡ್ಕೊಂಡ್ಬಿಡಿ. ಅಲ್ಲೇ ಉಸಿರು ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 2 more rounds. Breathe in, breathe out. Last round. Breathe in, breathe out. ಗುಡ್. ಇವಾಗ ಕಾಲು ಇಲ್ಲೇ ಇದೆ. ನೀವೇನ್ ಮಾಡಿ, ಮತ್ತೆ ಈಗ ನಿಮ್ಮ ಎಡಗಾಲನ್ನ ಇಟ್ಕೊಳ್ಳಿ. ಈಗ ಅದಕ್ಕಿಂತ ಮುಂಚೆ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮಣ್ಣು ಟ್ರಂಕಿಗೆ ನೇರವಾಗಿ. ಓಕೆ, ಶಿವಮೊಗ್ಗದವ್ರು ಸ್ವಲ್ಪ ಜಾಗ ನೋಡಿ ಡಯಾಗ್ನಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ಹೊಡ್ಕೋಬೇಡಿ, ರಶ್ ಇದೆ ನಿಮ್ ರೂಮ್ ಫುಲ್ಲು. ಓಕೆ, ಸೊ ಇಲ್ಲಿ ನೋಡಿ, ಟ್ರಂಕ್ ಲೆವೆಲ್ ಮಾರ್ಕ್ ಮಾಡ್ಕೊಳ್ಳಿ. ಈ ಕಾಲು ಮುಂದೆ ಬರೋಂಗಿಲ್ಲ, ಡಯಾಗ್ನಲ್ ಆಗಿ ಬರೋಂಗಿಲ್ಲ. ಕರೆಕ್ಟ್ ಟ್ರಂಕ್ ಲೆವೆಲಿಗೆ ಇಷ್ಟು ಬರುತ್ತಾ ಬರ್ಲಿ. ಎಷ್ಟಾಗುತ್ತೆ ಅಷ್ಟು ಈಕ್ವಲ್ ಟು ಟ್ರಂಕ್. ಅಂದ್ರೆ ಇದು ನೇರ ಇರಬೇಕು, ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದೀರಿ, ಮೂವ್ ಆಗೋಗಿಲ್ಲ. ಓಕೆ, ಇದು ನೆಲಕ್ಕೆ ಬರಬೇಕು. ಓಕೆ, ನೆಲಕ್ಕೆ ಟಚ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟ ಆಗ್ತಾ ಇದೆಯಾ, ಇಷ್ಟೇ ಸಾಕು. ಸೈಡ್ ಅಲ್ಲೇ. ಓಕೆ, ಇದನ್ನ ಕೈಯಲ್ಲಿ ಇಟ್ಕೊಳ್ಳೋದು ಬೇಡ, ಫ್ರೀ ಬಿಡಿ. ಓಕೆ, ಸ್ಟಾರ್ಟ್ ಮಾಡಿ. ಲೆಫ್ಟ್ ಲೆಗ್ ಅನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು 1 2 3 4 5 6. ಎರಡೂ ಕಾಲ ಮೇಲೆ ಹೋಗ್ಲಿ. 7 8. ಗುಡ್. 9 10. ವೆರಿ ಗುಡ್. 11 12. ಎರಡೂ ಕಾಲ ಅಗಲ ಮಾಡೋಂಗಿಲ್ಲ, ಮೈಸೂರವರು. ಮತ್ತೆ ಹೀಗೆ ಇರ್ಬೇಕು ಅಂತ. ಬಲಗಾಲ್ ಮಾತ್ರ ಮೂವ್ ಆಗ್ತಾ ಇದೆ. 13 14 15 16 17 18 20. ಸೂಪರ್. ಗುಡ್. ಈಗ ಸೆಂಟ್ರಿಗೆ ಬಂದು ಹೀಗೆ ಇಟ್ಕೋಬೇಡಿ, ಇದೇ ವಿಶ್ರಾಂತಿ. ಓಕೆ, ಇಲ್ಲೇ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್. 3 ಬ್ರೀತ್ ಇನ್,
4 breathe out, 5 breathe in, 6 breathe out, 7, 8, 9, 10. Okay, ಈಗ hold your right leg. Okay, left leg ಅಲ್ಲಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂಷನ್ 1, 2, 3, 4, 5, 6, 7, 8, 9, 10, 11, 12. ಎರಡೂ ಕಾಲು ಅಗಲ ಮಾಡೋಂಗಿಲ್ಲ 12th ಅಲ್ಲಿ, ಅದನ್ನೇ ಹೇಳ್ತೇವೆ. ಒಂದು ಕಾಲು ಸ್ಟ್ರೇಟ್, ಒಂದು ಕಾಲು ಮಾತ್ರ ಮೂಮೆಂಟ್. 13, 14, 15, 16, 17, 18, 19, 20. ಓಕೆ, ಎರಡೂ ಕಾಲನ್ನ ಸೇರಿಸಿ ಇಲ್ಲೇ ಇಟ್ಕೊಂಡ್ಬಿಡಿ. ಇಲ್ಲೇ ಉಸಿರು ತಗೊಳ್ಳಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಎಡಗಾಲನ್ನ ಮತ್ತೆ ಎಡ ತೊಡೆ ಇಟ್ಕೊಳ್ಳಿ. ಈಗ ರೈಟ್ ಲೆಗ್ ಫ್ರೀ ಮಾಡಿ ಇದನ್ನ ಕ್ಲಾಕ್ ವೈಸ್ ನಲ್ಲಿ ರೊಟೇಷನ್ ಮಾಡಿ. ಈ ಕಾಲ್ ಸ್ಟ್ರೇಟ್ ಇರಬೇಕು, ಮೇಲೆ ಇರಬೇಕು. ಓಕೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. 1 ಕೌಂಟು, 1 ಬ್ರೀತ್ ಇನ್, 1 ಸರ್ಕಲ್. ಇಲ್ಲಿ ಬಂದು ನಿಲ್ಲಿಸ್ಬಿಡಿ. ನೋಡಿ, 1 ಬಂದು ನಿಲ್ಲಿಸ್ಬಿಡಿ. ಇಲ್ಲಿ ಎಲ್ಲರೂ ಒಟ್ಟಿಗೆ ಮಾಡಿ, ಕನ್ಫ್ಯೂಷನ್ ಆಗಲ್ಲ. ನೀಟ್ ಟೈಪ್ ಮಾಡಿ. ನಿಮ್ ಕಾಲ್ ಇಲ್ಲೇ ಇರಲಿ, ತೊಂದರೆ ಇಲ್ಲ. ಎಷ್ಟೇ ಬರ್ತಾ ಇದೆಯಾ ಸಾಕು. ಅರ್ಥ ಆಯ್ತಾ? ಎಷ್ಟು ಬರುತ್ತೆ ಅಷ್ಟು ಸ್ಟಾರ್ಟ್ ಮಾಡಿ. 1 ಸ್ಟಾಪ್, 2 ಸ್ಟಾಪ್, 3 ಸ್ಟಾಪ್, 4, 5, 6, 7, 8, 9, 10. ಕಂಟಿನ್ಯೂ ಮಾಡಿ. 20 ಮಾಡಬೇಕು. 11, ಕಂಟಿನ್ಯೂ. 12, 13, 14, 15, 16, 17, 18, 19, 20. ಓಕೆ, ಕಾಲ್ ಕೆಳಗಡೆ ಬಂತು. ಎರಡು ಕಾಲ್ ಕೆಳಗಡೆ ಬಂತು. ಕೆಳಗಡೆ ಬರೋಂಗಿಲ್ಲ. ಎರಡು ಕಾಲ್ ಮೇಲ್ ನಿಲ್ಸಿ, ಮೇಲ್ ನಿಲ್ಸಿ. ಇಟ್ಕೊಳ್ಳಿ, ಟೈಟಾಗಿ ಇಟ್ಕೊಳ್ಳಿ. ಅಲ್ಲೇ ಶಕ್ತಿ ಕೊಡಿ, ಅಲ್ಲೇ ಶಕ್ತಿ ಕೊಡಿ. ಓಕೆ, 12th ಸ್ವಲ್ಪ ಕ್ಯಾಮ್ರಾ ಒಂಚೂರು ತೋರಿಸಿ. 1, 2, 3, 4. ಕಾಲ್ ಇಟ್ಕೋಬೇಕು. ಹಾ, ತೊಡೆ ಎರಡನ್ನೂ ಸೇರಿಸಿ ಇಟ್ಕೋಬೇಕು. ಎರಡನ್ನೂ ಹಿಡ್ಕೊಂಡು 5 ಶ್ವಾಸ ಬೇಸಿಕ್ ಸ್ಥಿತಿಲಿ. ಮಂಡಿ ನೇರ ಮಾಡಿ, ಬೆರಳು ನೇರ ಮಾಡಿ. ಶಿವಮೊಗ್ಗದವರು ಕಾಲ್ ಕೆಳಗೆ ಇಳಿಸಿರೋದು ಯಾರದ್ ಮಧ್ಯದಲ್ಲೇ. ಹಾ, ಇಂಟರ್ಲಾಕ್ ಮಾಡಿ ನೇರವಾಗಿರಿ. ಹಾಗೆ ಗುಡ್. ಮೈಸೂರು ಎಕ್ಸಲೆಂಟ್. ಗುಡ್. ಆಲ್ ಎಕ್ಸಲೆಂಟ್. ಸೂಪರ್. ಓಕೆ, ಸೊ ಇವಾಗ ಸೇಮ್ ಲೆಗ್, ರೈಟ್ ಲೆಗ್ ಆಪೋಸಿಟ್ ಡೈರೆಕ್ಷನ್. ಲೆಫ್ಟ್ ಲೆಗ್ ಅನ್ನ ಇಟ್ಕೊಳ್ಳಿ. ಓಕೆ, ಅಗೈನ್ ಹೋಲ್ಡಿಂಗ್ ದಿ ಲೆಫ್ಟ್ ಲೆಗ್. ಯುವರ್ ರೈಟ್ ಲೆಗ್ ಇಸ್ ಹಿಯರ್. ಓಕೆ, ಆಪೋಸಿಟ್ ಡೈರೆಕ್ಷನ್. ಸ್ಟಾರ್ಟ್. ಫುಲ್ ಸರ್ಕಲ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಸೆಂಟರ್ ರಿಲ್ಯಾಕ್ಸ್. ಇಲ್ಲೇ ಇಟ್ಕೊಳ್ಳಿ, ಇಲ್ಲೇ ಇರಬೇಕು. ಇಲ್ಲೇ ಬ್ರೀತ್ ಮಾಡಿ. ಕೆಳಗಡೆ ಇಳಿಸ್ಬೇಡಿ. ಅದೊಂಥರ
ಎಂಜಾಯ್ ಮಾಡಿ. ಹೋಲ್ಡ್ ಮಾಡೋದು. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಲಾಸ್ಟ್ ರೌಂಡ್. ಬ್ರೀತ್ ಇನ್, ಬ್ರೀತ್ ಔಟ್. ನಾವಿವಾಗ ರೈಟ್ ಲೆಗ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಶೇಕ್ ಮಾಡಬೇಡಿ ರೈಟ್ ಲೆಗ್ ಅನ್ನ. ಓಕೆ, ಲೆಫ್ಟ್ ಲೆಗ್ ಇಂದ ಸ್ಟಾರ್ಟ್ ಮಾಡಿ ಗ್ರೌಂಡ್ ಲೆವೆಲ್ ವರ್ಗೂ ಬರ್ರಿ. ಕಂಪ್ಲೀಟ್ ಗ್ರೌಂಡ್ ಲೆವೆಲ್ ವರ್ಗೂ ಬರ್ರಿ. ಸ್ಟಾರ್ಟ್. 1 2 3 ಲೆಫ್ಟ್ ಲೆಗ್ ರೊಟೇಷನ್. ಗುಡ್. 4 12th ಅಲ್ಲಿ ಆ ಕಡೆ ಗೋಡೆಗೆ ನೇರವಾಗಿ 4 ಮಾಡ್ತಾ ಇಲ್ಲ, ಮಾಡಿ. 5 ಡೋರ್ಗೆ ನೇರವಾಗಿರೋ ಲೈನ್, ಫಸ್ಟ್ ಲೈನ್ ನನ್ನ ಎಡಭಾಗದಲ್ಲಿ. 6 7 8 12th ಲಾಸ್ಟ್ ಕಾರ್ನರ್ ಮೊದಲನೇವರು. 9 10 11 12 13 ಕೈ ಹಿಡ್ಕೋಬೇಕು ಮೈಸೂರಲ್ಲಿ. 14 15 16 17 18 ವೆರಿ ಗುಡ್. 19 20 ಸೂಪರ್. ಎರಡೂ ಕಾಲನ್ನ ಹೋಲ್ಡ್ ಮಾಡಿ ಹಾಗೆ ನಿಲ್ಲಿಸಿ. ನೋಡಿ ಇಲ್ಲಿ ನಮ್ಮ 12th ಅಲ್ಲಿ ಫ್ರಂಟ್ ಅಲ್ಲಿ ಒಬ್ರು ಆಫೀಸರ್ ಮಾಡ್ತಾರೆ ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರ್ ಮಾಡಿ ಸರ್, ನೀವು ಫ್ರಂಟ್ ಅಲ್ಲಿ ವೈಟ್ ಯೂನಿಫಾರ್ಮ್ ಸರ್, ನನಗೆ ಗೊತ್ತಾಗ್ತಿಲ್ಲ ಯಾರು ಅಂತ. ನೀವು ಮಾಡಿ, ಅವ್ರಿಗೆ ಮಾಡಿಸಿ. ಉಮೇಶ್, ಇವರು ಸರ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ, ಮಾಡಿ ಸರ್ ನೀವು ಅವ್ರಿಗೆ ಮಾಡಿಸಿ. ಫ್ರಂಟ್ ಅಲ್ಲಿರೋರ್ಗೆ ನೀವೇ 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 ಎರಡು ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಲ್ಲ, ನೀವೇ ಇವರು. ಎಸ್, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಮಾಡಿ ಸರ್, ರೊಟೇಟ್ ಮಾಡಿ ಲೆಗ್. ಸ್ಟಾರ್ಟ್. 1 ನೋಡಿ ಹೀಗೆ ಬರ್ಬೇಕು. 2 ನೋಡಿ ಕ್ರಿಸ್ಟಲ್ ಕ್ಲಿಯರ್ ಇದೆ. ಈ ಕ್ಲಾರಿಟಿ ಇರಬೇಕು ಪ್ರಾಕ್ಟೀಸ್ನಲ್ಲಿ. ವೆರಿ ನೈಸ್, ಎಕ್ಸಲೆಂಟ್. ನೋಡಿ ಆ ಎನರ್ಜಿ ಅಲ್ಲಿ ತೋರಿಸ್ಬಿಡುತ್ತೆ. ಆ ಇಂಟ್ರೆಸ್ಟು, ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಅನುಭವಿಸ್ತಾ ಮಾಡಬೇಕು ನಾವೇನೇ ಮಾಡಿದ್ರು. ಓಕೆ, ಕಮಾನ್ ಸ್ಟಾರ್ಟ್ ಮಾಡಿ ಎಲ್ಲರೂ. ಶಿವಮೊಗ್ಗದವ್ರಿಗೆ ಬರ್ತೀನಿ. ನೋಡ್ತಾ ಇರ್ತಾರೆ ನಿಮ್ ಕಮಾಂಡೆಂಟ್ ಸರ್, ನೋಡ್ತಾ ಇರ್ತಾರೆ. ಮಾಡಿ ಮಾಡಿ, ನಿಮ್ಗೋಸ್ಕರ ಮಾಡಿ. ಕಮಾನ್. 1 ವೆರಿ ಗುಡ್. 2 3 4 5 ಪಾಪ ನಿಮ್ಗೆ ಜಾಗ ಕಷ್ಟ ಅನ್ನಿಸ್ತಾ ಇದೆ ಅಲ್ಲಿ ಎಲ್ಲ. 6 ನಿಮ್ಗೆ ಶೆಡ್ ಬಹಳ ಚೆನ್ನಾಗಿತ್ತು. 7 ಮಾಡಿ. 8 ನೋಡಿ ಅವ್ರ ಗೋಡೆ ಇದೆ, ಮಾಡಕ್ಕೆ ಆಗ್ತಾ ಇಲ್ಲ. 9 ಇನ್ನೂ ಬೇಕು ಅನ್ನೋರು ಮಾರ್ನಿಂಗ್ 5:30 ಬ್ಯಾಚಲ್ಲೂ ಜಾಯ್ನ್ ಆಗಿ, ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕು ಅನ್ನೋರು. 10 ಕಂಟಿನ್ಯೂ ಮಾಡಿ. 11 ನೋಡಿ ಮೈಸೂರು ಹಾಲ್ ಬಹಳ ದೊಡ್ಡದಿದೆ, ಚೆನ್ನಾಗಿದೆ. ಗೋ 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 ಗೋ. 13 ಮೈಸೂರಲ್ಲಿ ಒಬ್ರು ಸುಮ್ಮನೆ ಮಲಗಿದ್ದೀರಿ, ಮಾಡಿ. 16 17 18 19 20 ಸೆಂಟರ್ ರಿಲ್ಯಾಕ್ಸ್. ಎರಡೂ ಕಾಲನ್ನು ಮತ್ತೆ ಹೋಲ್ಡ್ ಮಾಡಿ ಸ್ಟೇ ಮಾಡಿ ಇಟ್ಕೊಳ್ಳಿ. ಇದೆ ಫೋಕಸ್ ಮಾಡಿ, ಬ್ರೀತ್ ಫೋಕಸ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, ಅಲ್ಲೇ ಇರಿ. 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 6 7 8 ಶಿವಮೊಗ್ಗದವರು ಖಾಲಿಯಾಗಿ ಫೋಲ್ಡ್ ಮಾಡಿದ್ದು ನೋಡ್ತಿದ್ದೀನಲ್ಲ. ನೋಡಿ 12th ಅಲ್ಲಿ ಎಲ್ಲರೂ ಸೂಪರ್ ಆಗಿ ಮಾಡ್ತಿದ್ದಾರೆ, ಮೈಸೂರವ್ರು ಮಾಡ್ತಿದ್ದಾರೆ, ನೀವು ಕಾಲ್ ಬೆಂಡ್ ಮಾಡ್ತಿದ್ದೀರಿ. 9 ಮಧ್ಯದಲ್ಲಿರೋ ಸೆಂಟ್ರಲ್ ತಲೆ ಎತ್ತಬಾರ್ದು. 10 ಹಾಗೆ ಇರ್ಲಿ. ಓಕೆ, ಹಾಗೆ ಇರಿ. ಅದೊಂಥರ ಫುಲ್ ನಿಮ್ಗೆ ಬ್ಯಾಕ್ಗೆ ಸ್ಟ್ರೆಂತ್ ಬರ್ತಾ ಇದೆ. ಹೀಗೆ ಇಟ್ಕೊಳ್ಳಿ, ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ರೈಟ್. ಇವಾಗ ನೋಡಿ, ಒಂದು ಕಾಲು ಇಲ್ಲೇ ಇರ್ಬೇಕು. ಒಂದು ಕಾಲು, ಯಾವ ಕಾಲನ್ನ ನಾವು ಹಿಡ್ಕೊಳ್ತೀವೋ ಆ ಕಾಲನ್ನ ಮಾತ್ರ ನಿಮ್ ತಲೆ ಕಡೆಗೆ ಎಳ್ಕೋಬೇಕು, ತಲೆ ಎತ್ತಬಾರ್ದು. ಸೊ ನೋಡಿ, ಬೆಲ್ಟ್ ಇದ್ರೆ, ಇನ್ ಕೇಸ್ ಬೆಲ್ಟ್ ಇದ್ರೆ ಓಕೆ, ಸುಮ್ಮನೆ ಓಕೆ ಎಕ್ಸಾಂಪಲ್ ನೋಡಿ, ಬೆಲ್ಟ್ ಇದ್ರೆ ಈ ಕಾಲನ್ನು ನಿಲ್ಲಿಸ್ಬಿಟ್ಟು ಬೆಲ್ಟ್ ಅಲ್ಲಿ ಚೆನ್ನಾಗಿ ಹೀಗೆ ಸ್ಟ್ರೆಚ್ ಮಾಡ್ಕೋಬಹುದು. ಹೀಗೆ ನೋಡಿ, ಒಂದ್ ಕಾಲ್ ಸ್ಟಿಲ್ ಆಗಿದೆ, ಒಂದ್ ಕಾಲನ್ನ ಫರ್ದರ್ ಸ್ಟ್ರೆಚ್ ಮಾಡ್ತಾ ಇದೀವಿ. ಓಕೆ, ಈಗ ಬೆಲ್ಟ್ ಇಲ್ಲದೆ ಇರೋದ್ರಿಂದ ನಾವು ಕೈಯನ್ನೇ ಯೂಸ್ ಮಾಡ್ತೀವಿ. ಎಡಗಾಲನ್ನ ನೇರ ಮಾಡಿ ಸ್ಟ್ರೈಟ್ ನಿಲ್ಲಿಸ್ಕೊಬಿಡಿ. ಇಲ್ಲಿದೆಯಾ ಎಡಗಾಲು, ಡೋಂಟ್ ವರಿ, ತಲೆನೇ ಕೆಡ್ಸ್ಕೊಬೇಡಿ. ಎಲ್ಲಿ ಬರುತ್ತೆ ಅಲ್ಲೇ ಇರಲಿ. ನಿಮ್ ಕಾಲು ಇಲ್ಲಿದೆಯಾ, ಇಲ್ಲಿ ಇಟ್ಕೊಳ್ಳಿ. ಅದು ಇಲ್ಲಿ ಇಟ್ಕೊಂಡು ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಓಕೆ,
ಕಮಾನ್ 20 ಕೌಂಟ್ಸ್. ಎರಡೂ ಕಾಲ್ ಮೇಲ್ ಬರ್ಲಿ, ಎರಡೂ ಕಾಲ್ ಮೇಲೆ, ಎರಡೂ ಕಾಲ್ ಮೇಲೆ. ಓಕೆನಾ? ಒಂದ್ ಕಾಲ್ ಮಾತ್ರ ಸ್ಟ್ರೆಚ್ ಮಾಡಿ ಈಗ. 1 2 3 4 5 6 7 8 9 10 11 12 13 14 15 16. ಶಿವಮೊಗ್ಗದಲ್ಲಿ ಸೆಂಟ್ರಲ್ಲಿ 17 18 19 20. ಗುಡ್. ಇದನ್ನ ಸ್ವಲ್ಪ ಈಗ ಎಳೆದು ಇಟ್ಕೊಂಡ್ಬಿಡಿ. ಹೋಲ್ಡ್ ಮಾಡಿ ಹೀಗೆ. ಒಂದೇ ಕಾಲು ಒಂದ್ ಕಾಲು ಹೋಲ್ಡ್ ಮಾಡಿಟ್ಕೊಳ್ಳಿ. ಎಸ್. 1 2 3 4 5 6 7 8 9 10. ಬಲಗಾಲ ಬಿಡಿ, ಸ್ಟ್ರೈಟ್ ಮಾಡ್ಕೊಳ್ಳಿ, ಎಡಗಾಲ ಇಟ್ಕೊಳ್ಳಿ ಈಗ. ಓಕೆ, ಎಡಗಾಲನ್ನ ಒಳಭಾಗ ಸ್ಟ್ರೆಚ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. 1 2 3 4 5 6 7 8 9 10. ಗುಡ್. 11. ಕಾಲ್ ನೇರ ಇರಲಿ. 12 13 14 15 16 17 18 19 20. ಗುಡ್. ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಹಾಗೆ. 1 2. ಒಂದೇ ಕಾಲು ಫೋಲ್ಡ್. ಯಾವುದು? ಎಡಗಾಲ ಮಾತ್ರ ಎಳ್ಕೋಬೇಕು ಒಳಗಡೆ. 2 3 4 5 6 7 8 9 10. ಕಾಲನ್ನು ಕೆಳಗಡೆ ಇಳಿಸ್ಕೊಡಿ. ಓಕೆ, ಸ್ವಲ್ಪ ಒಂದು ಪಾದದಷ್ಟು ಕಾಲು ಒಳಗಡೆ ತಗೊಂಡು ಲೋವರ್ ಬಾಡಿಯನ್ನ ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಮತ್ತೆ ಕೈಯನ್ನ ಇಂಟರ್ಲಾಕ್ ಮಾಡಿ ಬ್ಯಾಕ್ ತಗೊಳ್ಳಿ. ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ಟ್ವಿಸ್ಟ್ ಮಾಡಿ ಚೆನ್ನಾಗಿ. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. ಈಗ ನಿಮ್ಮ ಮ್ಯಾಟ್ ಬಾಟಮ್ ಹೋಗಿ ಹೀಗೆ ಕಾಲುನ ಮೇಲೆತ್ತಿ, ಕೈನು ಮೇಲೆತ್ಕೊಳ್ಳಿ ವಿತೌಟ್ ಸಪೋರ್ಟ್. ಓಕೆ, ನಿಮ್ಮ ಶೋಲ್ಡರ್ಸು ಮತ್ತೆ ನಿಮ್ಮ ಹಿಪ್ಪಿಂದ ಹೀಗೆ ವಾಕ್ ಮಾಡ್ತಾ ಬಾಟಮ್ ವರ್ಗೂ ಹೋಗ್ಬೇಕು. ಹೀಗೆ ನೀವು ಹೆಂಗೆ ಹೊಟ್ಟೆ ಬಜ್ಜಂತೀರೋ ಹಂಗೆ ಬೆನ್ನಲ್ಲಿ ಕೂಡ ಎಲ್ಲ ಸೆಲ್ಸು ಆಕ್ಟಿವ್ ಆಗ್ಬೇಕು. ಕೈ ಟಚ್ ಮಾಡೋಂಗಿಲ್ಲ, ಕಾಲ್ ಟಚ್ ಮಾಡೋಂಗಿಲ್ಲ. ಹಾಗೆ ಮೇಲಕ್ಕೆ ಹೀಗೆ ಬರ್ಬೇಕು. ಕೂಮಿಂಗ್ ಎಲ್ಲ ಮಾಡ್ತಿರಲ್ಲ ನೀವು. ಓಕೆ, ಸಿ ಗೋ. ನಾನು ಸ್ಟಾಪ್ ಮಾಡೋರು ಎಲ್ರು ಒಟ್ಟಿಗೆ ಮಾಡೋಣ. ಎಲ್ರು ಏನ್ ಮಾಡಿ, ಗೋ ಬ್ಯಾಕ್ ಟು ಯುವರ್ ಟಾಪ್ ಆಫ್ ದಿ ಹೆಡ್, ಟಾಪ್ ಆಫ್ ದಿ ಮ್ಯಾಟ್. ಹೊಟ್ಟೋಗಿ ಮೇಲಕ್ಕೆ ಹೋಗಿ. ಈಗ ಕೆಳಭಾಗಕ್ಕೆ ಹೋಗಿ. ಓಕೆ, 10 ಕೌಂಟ್ ವರ್ಗು ಹೋಗ್ತಾ ಇರಿ. ಸ್ಟಾರ್ಟ್. 1. ಕೈ ಮೇಲೆ ಬರ್ಲಿ. 2 3. ರೋಲ್ ಮಾಡ್ಕೊಂಡು ಹೋಗ್ತಾ ಇರಿ. 4. ಕಾಲ್ ಎತ್ತಬೇಕು, ನೆಲದಿಂದ ಕಾಲ್ ಎತ್ತಬೇಕು. ಎಲ್ಲರೂ ಕಾಲ್ ಎತ್ತಿ ಮೇಲೆ. ಹಾ, ಬರೀ ಉರುಳಾಡೋದಲ್ಲ. ನೋಡಿ ಅಲ್ಲಿ ನನ್ ಒಂದು ಮ್ಯಾಟ್ ಎಷ್ಟಿದೆ ಅಷ್ಟು ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾಕ್ ಮಾಡ್ಕೊಂಡು ಹೋಗ್ಲಿ. ಎಷ್ಟು ಹಾಯ್ ಅನ್ಸುತ್ತೆ. ಓಕೆ, 10. ಬ್ಯಾಕ್ ಹೋಗಿ, ಕಾಲೆತ್ತಿ ಮೇಲೆ, ನೆಲದಿಂದ ಕಾಲೆತ್ತಿ. ಹಾ, ವಾಕ್ ಬ್ಯಾಕ್,
ವಾಕ್ ಬ್ಯಾಕ್, ಗೋ ಬ್ಯಾಕ್, ಹಂಗೆ ಅದೇ ತರ ಬ್ಯಾಕ್ ಹೋಗಿ ಈಗ. 1 ಶೋಲ್ಡರ್ ಶೋಲ್ಡರ್ ಅಂದ್ರೆ ಒಂಥರ 4 ಕೈ ಅಂದ್ರೆ ಇಲ್ಲಿ ನಿಮ್ಮ ಹಿಪ್ಪು ಶೋಲ್ಡರ್ಸ್ ಹ್ಯಾಂಡ್ಸು, ನಿಮ್ಮ ಹಿಪ್ಪು ಲೆಗ್ಸ್ ಹೋಗ್ಲಿ. 8 9 10 ಒನ್ ಮೋರ್ ಸೆಟ್, ಗೋ. 1 2 3 4 5 6 7 8 9 10 ವಾಪಸ್ ಬನ್ನಿ. 1 2 3 4 5 6 7 8 9 10 center. Fix your body to center of the mat. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ನೋಡಿ ಕಾಲ್ ಸ್ವಲ್ಪ ಈಗ ಅಗಲ ಮಾಡ್ಕೊಳ್ಳಿ. ಹೀಗೆ ಹತ್ರ, ಫಸ್ಟ್ ಹಿಂಗ್ ಹತ್ರ ತಗೊಂಡು ಬನ್ನಿ, ಆಮೇಲೆ ಕಾಲನ್ನು ಸ್ವಲ್ಪ ಹೀಗೆ ಅಗಲ ಮಾಡಿ. ಎಷ್ಟಾಗುತ್ತೆ ಅಷ್ಟು ಅಗಲ ಇರ್ಲಿ, ಉದ್ದ ಮಾಡಬೇಡಿ. ಓಕೆ, ಜಸ್ಟ್ ಅಗಲ ಮಾಡಿ. ಓಕೆ, 1 2 3 ವಿತೌಟ್ ಎನಿ ಹ್ಯಾಂಡ್ ಸಪೋರ್ಟ್. ಓಕೆ, ಫ್ರೀ ಆಗಲಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಕೀಪ್ ಕಂಟಿನ್ಯೂ. 1 2. ಓಕೆ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಕೌಂಟ್ ಫಾಲೋ ಮಾಡಿ. ಓಕೆ, 1 ಹೇಳಿದಾಗ 12 ಅವ್ರದ್ದು ಸೂಪರ್, ಏನು ಕರೆಕ್ಷನ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೌಂಟ್ ಹೇಗ್ ಮಾಡ್ಬೇಕು ಅಂತ. ಆಡ್ ನಂಬರ್ಗೆ ಲೆಫ್ಟ್ ನೋಡಿ, ಲೆಫ್ಟ್ ನೀ ಒಳಗ್ ಬಂದಿರುತ್ತೆ, ರೈಟ್ ನೀ ಹೊರಗಡೆ ಇರುತ್ತೆ. 2ಗೆ ರೈಟ್ ನೀ ಒಳಗಡೆ, ಲೆಫ್ಟ್ ನೀ ಔಟ್. ಅಂದ್ರೆ ಯಾರು ಕ್ಲಾಶಸ್ ಆಗಲ್ಲ, ಕರೆಕ್ಟ್ ಆಗಿ ಮಾಡ್ತೀರಿ. ಓಕೆ, 1 ಲೆಫ್ಟ್ ನೀ ಇನ್ಸೈಡ್, ಲೆಫ್ಟ್ ನೀ ಇನ್ಸೈಡ್. ಅರ್ಥ ಮಾಡ್ಕೊಳ್ಳಿ 12th ಅವ್ರೀಗ. ಲೆಫ್ಟ್ ನೀ ಇನ್ಸೈಡ್, ಲೆಫ್ಟ್ ನೀ ಔಟ್ ಸೈಡ್ ಹೋಗಿದೆ, ರಾಂಗ್ ಅದು, ರಾಂಗ್ ಅದು, ರಾಂಗ್ ಅದು. ಲೆಫ್ಟ್ ನೀ ಇದಲ್ವಾ, ಇದಲ್ವಾ ಎಡ ಮಂಡಿ ಒಳಗಡೆ ಇರಬೇಕು. 2. ಓಕೆ, 2 ರೈಟ್ ಮಂಡಿ ಒಳಗಡೆ. ಓಕೆ, 3 4 ಕಂಟಿನ್ಯೂ. 5 6 7 ಮಂಡಿ ಟಚ್ ಮಾಡಿ. 8 9 10 11 12 13 14 15 16 17 18 19 20. ವಂಡರ್ಫುಲ್. ಆ 20 ಎಲ್ಲಿದ್ದೀರೋ ಅಲ್ಲೇ ಇರಿ. 20 ಎಲ್ಲಿದ್ರಿ ಅಲ್ಲೇ ಇರಿ, ಅಲ್ಲೇ ಇರಿ. 20 ಔಟ್ ಸೈಡ್ ಬಂದ್ರೆ ಸರಿಯಾಗಿ ಮಾಡಿದೀರಿ ಅಂತ ಅರ್ಥ. ಬಲ ಮಂಡಿ ಒಳಗಡೆ ಬಂದಿದ್ರೆ ನೀವೆಲ್ಲರೂ ಸರಿ ಮಾಡಿದಿರಿ ಅಂತ ಅರ್ಥ. ಚೆಕ್ ಮಾಡಿ, ಬಲ ಮಂಡಿ ಒಳಭಾಗಕ್ಕೆ ತಿರುಗಿರ್ಬೇಕು. ನೋ, ಬಲ ಮಂಡಿ ಒಳಗೆ, ಮತ್ತೆಲ್ಲ ಮಂಡಿ ಜೋಡಿಸಿದಿರಿ. ಇನ್ನೂ ಒಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ, ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂದ್ರೆ 5 ಬ್ರೀತ್ ಅನ್ನ ಮಾಡ್ಬೇಕು, ನೋಡ್ಕೊಳ್ಳಿ. ಓಕೆ, 20 ಅಲ್ವಾ, ರೈಟ್ ನೀ ಒಳಗಡೆ ಬರ್ಲಿ, ಈ ಪಾದ ಆಚೆ ಹೋಗಿರ್ಲಿ, ಈ ಕಾಲಿಗೂ ಗ್ಯಾಪ್ ಇರ್ಲಿ. ನೋಡಿ, ಹೀಗ್ ಬರ್ಬೇಕು. ನೀವೇನ್ ಮಾಡ್ತಿದ್ದೀರಿ, ಹೀಗ್ ಇಟ್ಕೊತಾ ಇದ್ದೀರಿ, ಈ ಕಾಲ್ ಅಗಲ ಆಗಿರ್ಬೇಕು ಹೀಗೆ. ಓಕೆ, 5 ಬ್ರೀತ್ ಮಾಡಿ ಎಲ್ಲರೂ ಈಗ. 1 2 3 4 5 6 7 8 9 10. ಬ್ರೀತ್ ಇನ್ ಸೆಂಟರ್. ಇನ್ ಸ್ವಲ್ಪ ಕಾಲ ಅಗಲ ಮಾಡ್ಕೊಳ್ಳಿ. ಈಗ ಲೆಫ್ಟ್ ನೀ ಒಳಗಡೆ ಬರ್ಲಿ, ಎಷ್ಟಾಗುತ್ತೆ ಅಷ್ಟು ಒಳಗಡೆ ಬರ್ಲಿ. ರೈಟ್ ನೀ ಹೊರಭಾಗಕ್ಕೆ ಹೋಗ್ಲಿ. 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 breathe in, 6 7 8, very good, 9 10. Okay, done. Come to the center. Butterfly ಮಾಡಿ ಸ್ವಲ್ಪ. Breathe out, breathe out, breathe out, breathe out. 1 2
3, 4, 5, 6, 7, 8, 9, 10. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲರೂ ನಾನು ಯಾವಾಗ ಏನ್ ಕೇಳ್ತೀನಿ ಹೇಳಕ್ಕಾಗಲ್ಲ. ಆದಷ್ಟು 2 ಬ್ರಿಕ್ಸ್ ಎಲ್ರು ಸ್ವ ಇಚ್ಛೆಯಿಂದ ಒಂದೊಂದು ಬೆಲ್ಟ್ ರೆಡಿ ಮಾಡ್ಕೊಳ್ಳಿ. ಕೊನೆಗೆ ಏನು ಇಲ್ಲ ಅಂದ್ರೆ ಸೊಂಟದ ಬೆಲ್ಟ್ ಆದ್ರೂ ಪಕ್ಕದಲ್ಲಿ ಇಟ್ಕೊಳ್ಳಿ, ಆಯ್ತಾ? ಇಲ್ಲ ಒಂದು ಟವಲ್ ಆದ್ರೂ ಸೊಂಟದಲ್ಲಿ ಇಟ್ಕೊಳ್ಳಿ. ನೋಡಿ, ಇನ್ ಕೇಸ್ ಇವಾಗ ಬೆಲ್ಟ್ ಇದ್ರೆ ಓಕೆ, ಈಗ ನೀವು ವಿತೌಟ್ ಬೆಲ್ಟ್ ಏನ್ ಮಾಡ್ತೀರೋ ಅದು ಬೇರೆ ಲೆಸನ್ ಅಂಡ್ ಅದು ಬೇರೆ ಥೆರಪಿಟಿಕ್ ಯೋಗ ನಿಮ್ಗೆ ಆಗಿರತ್ತೆ. ಓಕೆ, ಈಗ ನೋಡಿ ಪ್ರಾಪ್ಸ್ ಬಂದು ಬೆಲ್ಟ್ ಯೂಸ್ ಮಾಡ್ತಾ ಇದೀನಿ. ವಿತ್ ಬೆಲ್ಟ್ ಲಾಂಗ್ ಆಗಿ ಇಟ್ಕೋಬೇಕು, ಹೀಗೆ ಲಾಂಗ್ ಆಗಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಅಪ್ ಅಂಡ್ ಡೌನ್ ಹೋಗಿ. ಈಗ ನಾವು ಬೆಲ್ಟ್ ಇಲ್ಲದೆ ಇರೋದ್ರಿಂದ ಬೆಲ್ಟ್ ಅನ್ನ ತೆಗೆದು ಓಕೆ, ನಿಮ್ಮ ನಿಕ್ಕರ್ ಅನ್ನ ಇಟ್ಕೋಬಹುದು. ಪ್ಯಾಂಟ್ ಇದ್ರೆ ಪ್ಯಾಂಟ್ ಅನ್ನ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡ್ರೆ ನೀವು ಜಾಸ್ತಿ ಮಾಡಕ್ ಆಗಲ್ಲ. ಸಪ್ರೇಟ್ ತೈಸ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಸೈಡ್ ಅಲ್ಲಿ ನೀವು ಮ್ಯಾಟ್ ಇಟ್ಕೊಳ್ಳಿ. ಓಕೆ, ಕಂಟಿನ್ಯೂಸ್ ಆಗಿ ಬೋಲ್ಡ್ 2 legs ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್. ಓಕೆ, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕೌಂಟ್ ಪ್ರಕಾರ ಮಾಡಿಸ್ತೀನಿ. ಸ್ಟಾರ್ಟ್ ವಾರ್ಮಿಂಗ್ ಅಪ್. ಗೋ ಅಹೆಡ್, ಸ್ಟಾರ್ಟ್. ಮೈಸೂರಲ್ಲಿ ಎಲ್ಲರೂ ಬ್ಯಾಕ್ ಸೈಡ್ ಅಲ್ಲಿ ಮಾಡಿ ಬ್ಯಾಕ್ ಸೈಡ್ ಸ್ವಲ್ಪ ಲೈಟ್ ಆನ್ ಮಾಡಿ ನೋಡೋಣ. 1, ಆ ಬ್ಲೂ ಸ್ಕ್ರೀನ್ ಬದಲಿ ಒಂದು ವೈಟ್ ಸ್ಕ್ರೀನ್ ಇದ್ರೆ ಚೆನ್ನಾಗಿರ್ತಿತ್ತು. 2, 3, ಕಂಟಿನ್ಯೂಸ್ ಮಾಡಿ. 4, 5, 6, 7, ಶಿವಮೊಗ್ಗ ಲಾಸ್ಟ್ ಅಲ್ಲಿ 8, 9, 10, 11. ಹೇಳ್ಬಾರ್ದು, ತಲೆ ನೆಲದ ಮೇಲೆ ಇರಬೇಕು. 12th ಅಲ್ಲಿ 13, ತಲೆ ನೆಲದಲ್ಲೇ ಇರಬೇಕು. 14, ಹೇಳೋಂಗಿಲ್ಲ. 15, ಯೂಸ್ ಇಲ್ಲ ಅದು. 16, 17, 18, 19, 20. ರಿಲ್ಯಾಕ್ಸಿಂಗ್ ಇಲ್ಲೇ ಹೋಲ್ಡ್ ಮಾಡಬೇಕು, ಕೆಳಗಡೆ ಬಿಡಬೇಡಿ. ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಹೀಗೆ ಕುತ್ಕೊಬಿಡಿ. ಹೀಗೆ ನಿಲ್ಸಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರನ್ನ ಆಚೆ ಹಾಕಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಿ ಇದು ಬಹಳ ಮುಖ್ಯ. ಅಗೇನ್ ನೋಡಿ, ವಿತ್ ಬೆಲ್ಟ್ ಕೂಡ ತೋರಿಸ್ತೀನಿ. ಮನೇಲಿ ಮತ್ತೆ ಯಾರಾದ್ರು ಮಾರ್ನಿಂಗ್ ಟೈಮ್ ನೀವೇ ಪ್ರಾಕ್ಟೀಸ್ ಮಾಡುವಂತವ್ರು, ಅಥವಾ ಇದು ರೆಕಾರ್ಡಿಂಗ್ ಸೆಷನ್ ಹಾಗೆ ಸಿಗುತ್ತೆ ನಿಮ್ಗೆ, ಇರುತ್ತೆ, ಅದನ್ನ ಹಾಕೊಂಡು ಮಾರ್ನಿಂಗ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ನೋಡಿ, ಬೆಲ್ಟ್ ಅನ್ನು ಈಗ ಹಾಕೊಂಡು. ಈಗ ನಮ್ ಕೆಲಸ ಏನಂದ್ರೆ ನೋಡಿ, ಸಂಪೂರ್ಣವಾಗಿ ಟ್ರಂಕ್ಗೆ ನೇರವಾಗಿ ಇದನ್ನ ನೆಲಕ್ಕೆ ತಗೊಂಡ್ ಬರುತ್ತೆ. ಓಕೆ, ಮತ್ತೆ ಇಲ್ಲಿಂದ ನೇರವಾಗಿ ತಗೊಂಡು ಆಪೋಸಿಟ್ ಡೈರೆಕ್ಷನ್ಗೆ ತಗೊಳ್ಳೋದು. ಈಗ ನಮ್ಗೆ ಬೆಲ್ಟ್ ಇಲ್ಲ, ಸೊ ಬೆಲ್ಟ್ ಇಲ್ಲದೆ ಇರೋ ಕಾರಣ ನಾವು ಆದಷ್ಟು ಓಕೆ, ಎಷ್ಟು ಬೇಕು ಅಂದ್ರೆ ಮತ್ತೆ ಹಾಗೆ ಸೇಮ್ ಟ್ರಿಕ್ಸ್. ನಿಮ್ಮ ಶೀಟ್ ಅನ್ನ ಇಟ್ಕೊಳ್ಳಿ. ನೋಡಿ, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್. ಈಗ ನಾನು ಹೇಳ್ತೀನಿ, ಹೇಳಿದ್ಮೇಲೆ ಮಾಡಿ. ಸೆಂಟ್ರಿಗೆ ಬನ್ನಿ, ಇಟ್ಕೊಳ್ಳಿ, ನೇರ ಇರ್ಲಿ. ಓಕೆ, ಸೈಡ್ ಅಲ್ಲಿ ಕೈ ಇಟ್ಕೊಳ್ಳಿ. ಓಕೆ, ಲೆಫ್ಟ್, ಫಸ್ಟ್ ಲೆಫ್ಟ್, ನೆಲತ್ತಾಗ್ಲಿ. 2, ರೈಟ್ ಸೈಡ್ ಬರ್ಲಿ, ನೆಲತ್ತಾಗ್ಲಿ. ಕಷ್ಟ ಆದ್ರೂ ಪರವಾಗಿಲ್ಲ, ತಾಗ್ಸಿ. ಗುಡ್. 3, ಲೆಫ್ಟಿಗೆ ಹೋಗಿ. ಓಕೆ, 4, ರೈಟಿಗೆ ಬನ್ನಿ. ಗುಡ್. 5, ಲೆಫ್ಟಿಗೆ ಬನ್ನಿ. 6, ರೈಟಿಗೆ ಬನ್ನಿ. ವೆರಿ ಗುಡ್, ಕಂಟಿನ್ಯೂ ಮಾಡಿ. 7, 8, 9, 12th ಅಲ್ಲಿ ಒಬ್ರು ಮಾಡ್ತಿಲ್ಲ ಮಾಡಿ, 2-3 ಜನ ಮಾಡ್ತಿಲ್ಲ ಮಾಡಿ. 10, ಹೀಗೆ ಇಟ್ಕೊಂಡು ನೋಡ್ತಾ ಇರೋರು. 11, 12 ಮಾಡಿ. 13, 14, 15, 16, 17, 18, 19, 20. ಓಕೆ, ಈಗ ಎಲ್ರು ನೋಡಿ 20 ಅಲ್ಲಿ ಹೋಲ್ಡ್ ಮಾಡ್ಬೇಕು. ನಾನು ನೋಡಿ ಕರೆಕ್ಟ್ ಆಗಿ ಟ್ರಂಕ್ ಅದು ಎಲ್ಲಾದ್ರೂ ಬರ್ಲಿ, ಎಷ್ಟಾಗುತ್ತೆ ಅಷ್ಟು ಬರ್ಲಿ. ಓಕೆ, ನೆಲ ತಾಗಿಸ್ಬೇಕು ಅಂತ ಹೀಗೆಲ್ಲ ಬರಬೇಡಿ. ಇಷ್ಟೇ ಬರುತ್ತಾ ಇಲ್ಲೇ ನಿಲ್ಸಿ, ಇಷ್ಟು ಬರುತ್ತಾ ಎಲ್ಲಿ ಬರುತ್ತಾ ಅಷ್ಟು ನಿಲ್ಸಿ. ಜಸ್ಟ್ ಹೋಲ್ಡ್. ನನ್ನ ಕೈ ನೋಡಿ ಎಲ್ಲಿದೆ, ಇಲ್ಲಿರ್ಬೇಕು. ತಲೆ ಸೆಂಟ್ರಲ್ ಇರ್ಬೇಕು. ಫೋಕಸ್ ಆನ್ ಬ್ರೀತ್. 1, ಬ್ರೀತ್ ಇನ್. 2, ಬ್ರೀತ್ ಔಟ್. ಓಕೆ, 3, ಬ್ರೀತ್ ಇನ್.
4 ಬ್ರೀತ್ ಔಟ್. ಶಿವಮೊಗ್ಗದಲ್ಲಿ ಮಾಡಿ 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 5. ಪಾಪ ಜಿಮ್ ನೋಡಿದ್ರೆ ಬೇಸರ ಅನಿಸ್ತದೆ, ಜಾಗ ಇಲ್ಲ ನಿಮಗೆ, ಆದರೆ ಇಂಟ್ರೆಸ್ಟ್ ಇದೆ. 6 7 8 ಎಲ್ಲ ಫೋಲ್ಡ್ ಮಾಡಿದಿರಿ ಶಿವಮೊಗ್ಗದಲ್ಲಿ ಸೆಂಟ್ರಲ್ ಇರೋರು. 9 10. ಇನ್ಹೇಲ್ ಸೆಂಟ್ರಿಗೆ ಬನ್ನಿ. ಈಗ ಲೆಫ್ಟ್ ಸೈಡ್ ಲೆಫ್ಟ್ ಹೋಲ್ಡ್ ಮಾಡಿ. 12th ಅಲ್ಲಂತೂ ಫ್ರಂಟಲ್ಲೆಲ್ಲ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ. ಮೈಸೂರವ್ರ ಕರೆಕ್ಷನ್ನೇ ಇಲ್ಲ, ಅವ್ರು ಬಹಳ ಇನ್ವಾಲ್ವ್ಮೆಂಟಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಲೆಫ್ಟ್ ಸೈಡ್ ಹೋಗ್ಲಿ. 1 2 3 4 5 6 7 8 9 10. Very good. Center and slowly down. Take a deep breath. Breathe out from the mouth. ಬಲಭಾಗದಿಂದ ತಿರುಗಿ ಹೊಟ್ಟೆ ಮೇಲೆ ಮಲಗಿಕೊಳ್ಳಿ. ಫೋರ್ ಹೆಡ್ ಇಟ್ಕೊಳ್ಳಿ. ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ಇಡೀ ದೇಹವನ್ನ ಮೂವ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ. ಎಲ್ಬೋಸ್ ನೋಡಿ ಹೀಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳಿ, ಹೀಗಿಟ್ಕೊಳ್ಳಿ. ಆದ್ರೆ ಕೈ ಮೇಲೆ ಇಟ್ಕೊಳ್ಳೋದು ಬೇಡ, ತಲೆನ. ಓಕೆ. ನೇರವಾಗಿ ಎಡ ಕಿವಿ, ಎಡ ಬ್ರೈನ್, ಎಡ ಚೀಕ್ ಇಟ್ಕೊಳ್ಳಿ. ಕಾಲು ಫ್ರೀ ಮಾಡಿ, ಅಲ್ಲೇ ಶ್ವಾಸದ ಕಡೆ ಗಮನ ಹರಿಸಿ. ಆರಾಮಾಗಿ ಫಾಲ್ ಇನ್ ಟು ರಿಲ್ಯಾಕ್ಸೇಷನ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಮೂಗಲ್ಲಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಗುಡ್. ಕೈ, ಯಾವ ಕೈ ಹೊರಗಡೆ ಇದೆ ಆ ಕೈಯನ್ನ ಯಾವಾಗ್ಲೂ ಈ ಕಡೆಗೆ ಬರ್ತೀರಾ ನೋಡಿ, ಕಾಣಿಸ್ತದ? ಟರ್ನ್ ಆಗಿ ಕ್ಯಾಮ್ರಾ ಕಡೆಗೆ ಬರ್ಲಿ ತಲೆ, ಇಫ್ ಪಾಸಿಬಲ್, ಇಫ್ ಪಾಸಿಬಲ್. ಓಕೆ. ಈ ಹೊರಗಡೆ ಇದೆಯಲ್ಲ ಕೈ, ಹೊರಗಡೆ ಇದೆಯಲ್ಲ ಇದು ಒಳಗಡೆ ಬರ್ಲಿ. ಓಕೆ. ಒಳಗಡೆ ಕೈ ಹೊರಗಡೆ ಹೋಗ್ಲಿ. ತಲೆಯನ್ನ ಡೈರೆಕ್ಷನ್ ಚೇಂಜ್ ಮಾಡಿ. ಎಡ ಕಿವಿ, ಎಡ ಕೆನ್ನೆ, ಎಡ ಬೆಳೆ. ಇದು ಮತ್ತೆ ಮೂಗಲು ಉಸಿ ತಗೊಳ್ಳಿ, ಬಾಯಲ್ಲಿ ಉಸಿ ಬಿಡಿ. ನೋಸ್ ಬ್ರೀತ್ ಇನ್, ನೋಸ್ ಬ್ರೀತ್ ಔಟ್. 3 breathe in, 4 breathe out, 5 6 7 8 9 10. ಓಕೆ. ಎಲ್ರು ನನ್ನ ಒಂದ್ಸಲ ನೋಡಿ ಇವಾಗ. ಈಗ ಈ ಎಡಗಾಲ್ ಇದೆಯಲ್ಲ, ಈ ಎಡಗಾಲನ್ನ ಹೀಗ್ ತಗೊಳ್ಳಿ, ಕೈಯಲ್ಲಿ ಹೀಗೆ ಹಾಕೊಳ್ಳಿ, ಜಸ್ಟ್ ಹೀಗ್ ಮಲಗ್ಬಿಡಿ. ನನ್ನ ವಾಯ್ಸ್ ಕೇಳೋವರೆಗೂ. ಎಡಗಾಲು, ಎಡಗಾಲು, ಲಾಸ್ಟ್ ಅಲ್ಲಿ ರೈಟ್ ಲೆಗ್. ಈಗ ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ನಾಟ್ ರೈಟ್ ಲೆಗ್. ತಪ್ಪು ಮಾಡಿರೋರು ನೋಡಿ, ಲುಕ್ ಅಟ್ ಮೀ. ಎಡಗಾಲು, ಎಡಗಾಲು. 12th ಅಲ್ಲಿ 12th ಬಟಾಲಿಯನ್ ಅಲ್ಲಿ ರೈಟ್ ಲೆಗ್, ಎಡಗಾಲು, ಎಡಗಡೆಗೆ ತಲೆ. ಓಕೆ. ಇಲ್ಲೇ ಇರಿ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಆದ್ರೆ ಶ್ವಾಸದ ಕಡೆ ಗಮನ ಇರಲಿ. 1 ಬ್ರೀತ್ ಇನ್, 2 breathe out,
3 breathe in, 4 breathe out, 5 breathe in, 6 breathe out, 7, 8, 9, 10. Please change the direction. Take your right leg now. Right leg. ಇನ್ ಕೇಸ್ ಯಾರಾದ್ರೂ ಫಾಲಿಂಗ್ ಸ್ಲೀಪ್ ಇದ್ರೆ ಏನು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಬಟ್ ರೈಟ್ ಲೆಗ್ ಮಾಡಬೇಕು. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7, 8, 9 breathe in, 10 breathe out. ಅದೇ ಭಾಗದಲ್ಲಿ ಟರ್ನ್ ಆಗಿ ಈಗ ಒಂದು 3 to 4 minutes ಶವಾಸನ ಮಾಡಿ, ಕಾಲನ್ನ ಅಗಲ ಮಾಡಿ, ಕೈಯನ್ನ ಅಗಲ ಮಾಡಿ, ಕಂಕಳ ಭಾಗ ಸಡಿಲ ಮಾಡಿ, ಹಿಪ್ಪನ್ನ ಸಡಿಲ ಮಾಡಿ, ಶೋಲ್ಡರ್ ಅನ್ನ ಸಡಿಲ ಮಾಡಿ, ಮೂಗಿನಿಂದ ದೀರ್ಘವಾದ ಶ್ವಾಸ ತಗೊಳ್ಳಿ. ಬಾಯಲ್ಲಿ ಶ್ವಾಸವನ್ನ ಹೊರ ಹಾಕಿ, ಕೈ ಕೆಳಗಡೆ ಇಟ್ಕೊಳ್ಳಿ. ಹೀಗೆ ಕೆಳಭಾಗಕ್ಕೆ ಶಿವಮೊಗ್ಗದವರು ತಲೆ ಕೆಳಗಡೆ ಇಟ್ಬೇಡಿ. ಕಣ್ಮುಚ್ಚಿ. ಆದಷ್ಟು ಒಬ್ರಿಗೊಬ್ರು ಟಚ್ ಮಾಡಬೇಡಿ. ಕರ್ಚೀಫ್ ಇದ್ರೆ ಕರ್ಚೀಫ್ ಅನ್ನ ತೆಗೆದು ಕಣ್ಮೇಲೆ ಹಾಕೊಳ್ಳಿ. ಅಡ್ಮಿನ್ಸ್ ಬೇಕಾದ್ರೆ ಲೈಟ್ ಆಫ್ ಮಾಡಿ, ಡಾರ್ಕ್ ರೂಮ್ ಮಾಡಿ, ಅವ್ರು ಒಳ್ಳೆ ವಿಶ್ರಾಂತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಎಸ್, ವೆರಿ ಗುಡ್. ನೋಡಿ, ಒಬ್ರು ಶರ್ಟ್ ಅನ್ನು ತೆಗೆದು ಕಣ್ಮೇಲೆ ಹಾಕೊಂಡ್ರೆ ಸೊ ಬ್ಯೂಟಿಫುಲ್. ಅದು ಬೇಕದು. ಕಣ್ಣು ಆದಷ್ಟು ಕಣ್ಣ ಮೇಲೆ ಒಂದು ಸರ್ಟೈನ್ ವೇಟ್ ಇದ್ದು, ಒಂದು ಸ್ವಲ್ಪ ಮಟ್ಟದಲ್ಲಿ ಮೊಬ್ಬಾದ ಕತ್ತಲು ಅಥವಾ ಮೊಬ್ಬಾದ ಬೆಳಕು ಅಂತ ಏನ್ ಹೇಳ್ತೀವಿ, ಆ ಹಂತದಲ್ಲಿ ದೇಹ ಆಗ್ಲಿ ಮನಸ್ಸಾಗ್ಲಿ ಪ್ರತಿಯೊಂದಕ್ಕೂ ಸ್ಥಿರತೆ ಬರುವಂತಹ ಒಂದು ಸಮಯ. ಸ್ಟೇ ಇದೆ, ಒಳ್ಳೆ ಸಮಯ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ, ಒಳ್ಳೆ ರಿಲ್ಯಾಕ್ಸ್ ಆಗತ್ತೆ, ಆರಾಮ್ಸೆ ಸ್ಟೇ ಇದೆ. ಗುಡ್ ಜಾಬ್ ಸೋಮು, ಯು ಆರ್ ಟೂ ಅಲರ್ಟ್, ಡೂಯಿಂಗ್ ಗುಡ್, ಗ್ರೇಟ್, ಬ್ಲೆಸ್ ಯು, ಬ್ಲೆಸ್ ಯು. ಆ ಫ್ಯಾಷನೆಟ್ ಇರಬೇಕು. Passionate is a good. All 3 battalion doing great job, especially admins, of course participants. I'm very much happy. Stay there. ಹೇಳ್ಬಾರ್ದು, ಮೇಲೆ ಹೇಳ್ಬಾರ್ದು. ಈಗ ಒಂಥರ ಪ್ರತಿಯೊಂದು ನೀವೇ ಆಗಿದ್ದೀರಿ. ಓಕೆ, ಸೊ ಒಂಥರ ನಿಮ್ಮನ್ನ ನೀವು ಅರಿತುಕೊಳ್ಳುವಂತಹ ಒಂದು ಸಮಯದಲ್ಲಿ ಇದ್ದೀರಿ. ನಿಮಗೆ ನೀವೇ ಈಗ ಪ್ರತಿಯೊಂದನ್ನು ನೀವು ಫೀಲ್ ಮಾಡ್ಬೋದು. ನಿಮ್ಮೊಳಗೆ ಭೂಮಿ ಇದೆ, ನಿಮ್ಮೊಳಗೆ ತೇಜಸ್ಸಿದೆ, ನಿಮ್ಮೊಳಗೆ ವಾಯು ಇದೆ. ವಾಯುವನ್ನ ನೀವು ಗಮನಿಸ್ಬೋದು. ನಿಮ್ಮೊಳಗಡೆನೆ ಆಕಾಶ ತತ್ವ ಇದೆ, ಆಕಾಶ ತತ್ವವನ್ನ ನೀವು ಅನುಭವಿಸ್ಬೋದು. ನೀವೇ ಸೂರ್ಯ, ನೀವೇ ಚಂದ್ರ, ಓಕೆ, ನೀವೇ ನಕ್ಷತ್ರ, ನೀವೇ ತಾರೆ. ಸೊ ಹಾಗೆ ಓವರ್ ಆಲ್ ಇವೆಲ್ಲ ಸೇರಿಸಿದ್ರೆ ಏನರ್ಥ? ಬ್ರಹ್ಮಾಂಡ. ಓಕೆ, ಅದಕ್ಕೆ ಮಧ್ಯಾಹ್ನ ಯಾವುದೋ ಒಂದು ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ
ನಾನೇನೋ ಅಂತ ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನೇನೂ ಇಲ್ಲ ಬದುಕಿನಲ್ಲಿ. ಅದಕ್ಕೆ ಹೇಳಿದ್ದು, ಅಲ್ಲೇ ಹೇಳತ್ತೆ, ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾಂಡದ ಮೇಲೆ, ನಾನೇ ಬ್ರಹ್ಮಾಂಡ ಆದಮೇಲೆ ಇನ್ನೇನೋ ಇನ್ನೇನು ಅಂತ ಅದನ್ನೆಲ್ಲ ನಮಗೆ ಅರ್ಥ ಮಾಡಿಸೋ ಅಂಥದ್ದು ಯಾವುದು? ಈ ಸಮಯ. ಅದಕ್ಕೆ ಶವಾಸನವನ್ನ ನಾವು ಮಾಡಬೇಕು, ವಿಶ್ರಾಂತಿಯನ್ನ ಪಡಿಬೇಕು. ಆಗ ನಮ್ಮ ದೃಷ್ಟಿ ಏನಿರುತ್ತೆ ಆ ದೃಷ್ಟಿಯೇ ಪರಮಾತ್ಮನ ದೃಷ್ಟಿಯಾಗತ್ತೆ. ಆಯ್ತಾ? ಪ್ರತಿಯೊಂದು ನಾವು ಮಾಡೋ ಕೆಲಸ ಎಲ್ಲ ಭಕ್ತಿಯಿಂದನೇ ಮಾಡಿದ್ರೆ ಪ್ರತಿ ಕೆಲಸಕ್ಕೂ ನಮಗೆ ಫಲ ಸಿಗುತ್ತೆ. ಓಕೆ, ನಾವು ಒಂದು ಮಾತಾಡಿದ್ರೆ ಅದೇ ಒಂದು ಮಂತ್ರ. ಓಕೆ, ನಮ್ಮ ಯಾವ ಧ್ವನಿ ಇರುತ್ತೆ ಅದೇ ಒಂದು ರಾಗ, ಆ ರಾಗವೇ ಭಕ್ತಿ. ಮೇನ್ ಬಂದೇನಂದ್ರೆ ಆಸಕ್ತಿ ಇರಬೇಕು, ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ಅಂದ್ರೆ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡುವಂಥದ್ದು. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ದೇಹದಲ್ಲಿ ಸಣ್ಣ ಸಣ್ಣ ಏನು ಹೇಳ್ಬೋದು, ಇಶ್ಯೂಸ್, ಕಾಯಿಲೆ ಅಂತ ಹೇಳಕ್ ನಾನು ಇಷ್ಟಪಡಲ್ಲ, ಇಶ್ಯೂಸ್ ಅಂತ ಹೇಳ್ತೀನಿ. ಈಗ ಯಾರಿಗಾದ್ರೂ ಹೊಟ್ಟೆಯಲ್ಲಿ ಒಂದು ಕಿಡ್ನಿಯಲ್ಲಿ ಒಂದು ಕಲ್ಲಿರುತ್ತೆ ಅಂತ ಇಟ್ಕೊಳ್ಳಿ, ಆ ಅದು ಮನುಷ್ಯನನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವ ವ್ಯಕ್ತಿಗೆ ಬ್ಯಾಕ್ ಪೇನ್ ಇದೆ, ಆ ಪೇನ್ ಜೊತೆಗೆ ಪೇನ್ ಅನ್ನೋದೇ ನೆಗೆಟಿವ್. ಗುಡ್ ಪೇನ್, ಬ್ಯಾಡ್ ಪೇನ್ ಇದೆ. ಯೋಗ ಮಾಡುವಾಗ ನಾವೇನು ಅನುಭವಿಸ್ತೀವಿ ಅದು ಗುಡ್ ಪೇನ್ ಟು ರಿಲೀಸ್ ದಿ ಬ್ಯಾಡ್ ಪೇನ್, ಅಂಡ್ ದಟ್ ಗುಡ್ ಪೇನ್ ಈಸ್ permanent, and that good pain, why it comes to remove the ಬ್ಯಾಡ್ ಪೇನ್ ಇದೆಯಲ್ಲ, ಬ್ಯಾಡ್ ಪೇನ್ ರಿಮೂವ್ ಮಾಡೋಕ್ಕೋಸ್ಕರ ನಾವು ಈ ಗುಡ್ ಪೇನನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ? ಹಾಗೆ ಯಾರಿಗಾದ್ರೂ ಮೈಗ್ರೇನು, ಹೆಡ್ಡೇಕ್ ಇರುತ್ತೆ, ಅಥವಾ ಯಾರಿಗಾದ್ರೂ ಫ್ಯಾಮಿಲಿಗಳಲ್ಲಿ ಇಶ್ಯೂಸ್ ಇರುತ್ತೆ. ಏನಾಗುತ್ತೆ, ಫ್ಯಾಮಿಲಿ ಇಶ್ಯೂಸನ್ನು ತಂದು ಅಫಿಷಿಯಲ್ ಆಗಿ ಮಿಕ್ಸಪ್ ಮಾಡೋದು, ಅಥವಾ ಅಫಿಷಿಯಲ್ ನಮ್ಮ ಕಚೇರಿ, ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ಅಥವಾ ಸಾಮಾಜಿಕ ಇಶ್ಯೂಸ್ಗಳನ್ನು ತಗೊಂಡೋಗಿ ಮನೇಲಿ ತಗೊಂಡೋಗಿ ಮಿಕ್ಸಪ್ ಮಾಡೋದು. ಇಲ್ಲಿ ಟೆನ್ಷನ್ ಅಲ್ಲಿ, ಅಲ್ಲಿ ಟೆನ್ಷನ್ ಇಲ್ಲಿ, ಇಲ್ಲಿಂದ ಹೋಗಿ ಮನೆಯವ್ರಿಗೆ ತೊಂದರೆ ಕೊಡೋದು, ಮನೆಗೆ ತೊಂದರೆ ಕೊಡೋದು, ಮನೆ ಇಶ್ಯೂಸ್ನೆಲ್ಲ ತಂದು ಕಚೇರಿಯಲ್ಲಿ ಇಲ್ಲ ಒಂದು ತಾನು ಅನುಭವಿಸೋದು, ಇಲ್ಲ ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋದು. ಈ ತರ ಅದು ಮನುಷ್ಯನ ವ್ಯಕ್ತಿತ್ವ ಅಲ್ಲ. ಅದು ಯಾರು ಬೇಕು ಅಂತ ಮಾಡಲ್ಲ. ಆ ವ್ಯಕ್ತಿಯ ದೇಹದಲ್ಲಿ ಈ ಇಶ್ಯೂಸ್ ಏನಿರುತ್ತೆ ಅವೆಲ್ಲ ಮಾಡಿಸ್ತಾ ಇರ್ತವೆ. ಹಾಗಾಗಿ ಆಲ್ವೇಸ್ ನಾನು ಅಂಥವ್ರನ್ನ ಕೇರ್ ಮಾಡ್ತೀನಿ, ನನಗೆ ಕಾಳಜಿ. ಯಾಕಂದ್ರೆ ನನಗೆ ಅದು ಗೊತ್ತು, ಒಳ ತಿರುವು ಏನು ಅಂತ ಅದು ಗೊತ್ತು. ಹಾಗಾಗಿ ಆ ಥರದ್ದು ಯಾವುದೇ ವ್ಯಕ್ತಿಗಳು ನಿಮ್ಮ ಮಧ್ಯ ಇದ್ರೆ ಅವರನ್ನ ದೂರದ್ ಬೇಡ, ಆದಷ್ಟು ಅವರನ್ನ ನಮ್ಮ ದಾರಿಗೆ ತಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಮಾಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಎರಡೂ ಕಾಲಗಳನ್ನ ಜೋಡಿಸಿ ಬಲಭಾಗಕ್ಕೆ ತಿರುಕೊಳ್ಳಿ, ಮೇಲ್ ಬನ್ನಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ನೋಡಿ, ನಿಮ್ ಕಾಲೆಲ್ಲ ಹಾಯ್ ಅನಿಸ್ತದೆ, ಈಗ ಬಾಡಿ ಎಲ್ಲ ಫ್ರೀ ಅನಿಸ್ತದೆ, ಮನಸ್ಸು ಹಗುರ ಅನ್ಸುತ್ತೆ, ದೇಹ ಹಗುರ ಅನ್ಸುತ್ತೆ. ಬಿಡಪ್ಪ, ಹೇಗೋ ಆರಾಮಾಗಿ ದಿನವೂ ಕಳೀತು ಅನ್ನೋ ಭಾವನೆನೂ ಇರುತ್ತೆ ಕೆಲವರಿಗೆ. ಓಕೆ, ಹಸ್ತಗಳನ್ನ ಜೋಡಿಸಿ ಓಂಕಾರದ ಉಪಾಸನೆ, ಬ್ರೀತ್ ಇನ್. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕರ್ಷೇತ್ ದುರ್ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಉಜ್ಜಿ. Place on your eyes and face. Breathe in. Slowly breathe out. Bring the hand downwards. Look into your palm. Ullapari. ಧನ್ಯೋಸ್ಮಿ ಅಂತ ಹೇಳ್ಕೊಳ್ಳಿ. That thanks not for me, for yourself and also for your inner guru. Okay? ಮುಂದೆ ಬಾಗಿ ತಲೆಯನ್ನ ನೆಲಕ್ಕೆ ತಾಗಿಸಿ ಭೂಮಿ ತಾಯಿಗೆ ಧನ್ಯವಾದವನ್ನ ಹೇಳಿ, ತಂದೆ ತಾಯಿಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ನಿಮ್ಮ ಗುರು ಹಿರಿಯರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಪ್ರಕೃತಿ ಮಾತೆಗೆ ವಿಶ್ವಶಕ್ತಿಗೆ ಧನ್ಯವಾದವನ್ನ ಹೇಳ್ತಾ ಮೇಲೆ ಬಂದು ಮತ್ತೊಮ್ಮೆ ಹಸ್ತಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ, ಮುಖದ ಮೇಲೆ ಎಲ್ಲ ಕಡೆ ಸ್ಪರ್ಶವನ್ನ ನೀಡ್ತಾ ಬನ್ನಿ. ಆ ಸ್ಪರ್ಶದ ಮುಖಾಂತರ ಇಡೀ ದೇಹವನ್ನ ಪುನಶ್ಚೇತನಗೊಳಿಸಿ ಹಸ್ತಗಳನ್ನ ಮಂಡಿ ಮೇಲಿಟ್ಟು ಕತ್ತನ್ನ ಬಾಗಿಸಿ ನಿಧಾನವಾಗಿ ತಲೆಯನ್ನ ಮೇಲೆತ್ತಿ ಸಂಪೂರ್ಣವಾಗಿ ಕಣ್ಣನ್ನ ತೆರೀರಿ. ಹಸನ್ಮುಖರಾಗಿ ಆತ್ಮವಿಶ್ವಾಸದಿಂದ ಪಾಸಿಟಿವ್ ಆಗಿರಿ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸಾರ್, ನಮ್ಮ ಧ್ಯೇಯ ಒಂದೇ ಒಂದಾಗಿರ್ಬೇಕು. ಥ್ಯಾಂಕ್ ಯು. ಒಂದೇ ಒಂದಾಗಿರ್ಬೇಕು. ಏನಾಗಿರ್ಬೇಕು? ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು, ಪ್ರೀತಿಸ್ಬೇಕು. ಓಕೆ, ಎಂತಹ ನೆಗೆಟಿವ್ ವ್ಯಕ್ತಿ ಇದ್ರೂ ಕೂಡ ಯಾಕೆ ಹೆಸರು ಮೇಲೆ ಯಾಕಪ್ಪ ಕಲ್ಲು ಹಾಕೋದು, ಅದು ಸಾಮಾನ್ಯ ಜನರು. ಇಲ್ಲಿರೋರೆಲ್ಲ ನಾವು ಯೋಗಿಗಳು, ಆಯ್ತಾ? ಆ ಕೆಸರನ್ನು ಮೊಸರು ಮಾಡುವಂತ ಶಕ್ತಿ ಯೋಗಿಗಳಿಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕೆಸರನ್ನ ಮಾಡುವ ಶಕ್ತಿ ನಮ್ಮೆಲ್ಲರಿಗೂ ಇಲ್ಲಿರುತ್ತೆ. ಅಂಥವ್ರನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಕೀಪ್ ಪಾಸಿಟಿವ್, ಟಾಕ್ ಪಾಸಿಟಿವ್. ಓಕೆ, ಡೋಂಟ್ ಡಿಮೋಟಿವೇಟ್ ಅಂತ ವ್ಯಕ್ತಿಗಳು ನಿಮ್ಮ ಮಧ್ಯ ಇದ್ರೆ. ಓಕೆ, ಥ್ಯಾಂಕ್ ಯು. ಸರಿ, ಹೋಪ್ ಎಲ್ಲರಿಗೂ ಬಾಡಿ ಫ್ರೀ ಆಯ್ತು ಅನ್ಕೋತೀನಿ. ರಿಲ್ಯಾಕ್ಸ್ಡ್.